ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರತಕ್ಕಂಥ ಪೇಪರ್ 1ನ ಮಾಡಲ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ್ತಾ ಬಂದಿರೋರು, ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, 1ನೇ ಮತ್ತು 2ನೇ ಪಟ್ಟಿಯನ್ನು ಹೊಂದಿಸಿ ಸಮರ್ಪಕ ಸಂಕೇತದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸಿಂಧು ಬಯಲಿನಲ್ಲಿ ಹುಟ್ಟಿಕೊಂಡಂಥದ್ದು ಏನಪ್ಪ ಅಂತಂದರೆ ಮೇಂಜುದಾರೋ ಕಂಡು ಬರ್ತಕ್ಕಂಥದ್ದು ಸಿಂಧು ಬಯಲಿನಲ್ಲಿ. ಮತ್ತು ಎರಡನೇದು ಏನಪ್ಪ ಅಂತಂದರೆ ಆರ್ಯರು ಎಲ್ಲಿಂದ ಬಂದರು ಅಂತಂದರೆ ಇವರು ವೇದಗಳಿಗೆ ಸಂಬಂಧಿಸಿದ್ದಾರೆ. ಮಧ್ಯ ಏಷ್ಯಾದಿಂದ ನಮಗೆ ಭಾರತಕ್ಕೆ ವಲಸೆ ಬಂದವರು ಇವರು. ವೇದಗಳಿಗೆ ಆರ್ಯರು ಸಂಬಂಧಿಸಿದ್ದಾರೆ. ಇನ್ನು ಸಮುದ್ರಗುಪ್ತನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪಾಟಲಿಪುತ್ರ ಅವನ ರಾಜಧಾನಿಯಾಗಿತ್ತು. ಸಮುದ್ರಗುಪ್ತನಿಗೆ ಪಾಟಲಿಪುತ್ರ ಸಂಬಂಧವನ್ನು ಹೊಂದಿದೆ. ಇನ್ನು ಅಕ್ಬರ್ಗೆ ಸಂಬಂಧಪಟ್ಟಿದ್ದು ದೀನ್ ಇಲಾಯಿ ಅನ್ನುವಂತಹ ಒಂದು ಹೊಸ ಧರ್ಮವನ್ನು ಅಕ್ಬರ್ ಹುಟ್ಟು ಹಾಕಿದ್ದ, ಅದಕ್ಕೋಸ್ಕರ ಅವನಿಗೆ ಇದು ಸಂಬಂಧಪಟ್ಟಿದೆ. ಇವು 4 ಹೊಂದಾಣಿಕೆಗಳಲ್ಲಿ ಸರಿ ಹೊಂದಿಸಿ ಬರೆದಾಗ 3, 1, 2, 5 ಆಪ್ಷನ್ ಬಿ ಸರಿಯಾದಂತಹ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 1ನೇ ಮತ್ತು 2ನೇ ಪಟ್ಟಿಯನ್ನು ಹೊಂದಿಸಿ ಸಮರ್ಪಕ ಸಂಕೇತದಲ್ಲಿ ಬರೆಯಿರಿ ಅಂತ ಇಲ್ಲಿ ಕೂಡ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2. ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಅಷ್ಟಾಂಗ ಮಾರ್ಗ ಬುದ್ಧನಿಗೆ ಸಂಬಂಧಪಟ್ಟಿದೆ. ಕಾಳಿದಾಸರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ಅಂತಂದರೆ ಕಾಳಿದಾಸರು ಶಕುಂತಲಾ ಕೃತಿಯನ್ನು ಬರೆದಿದ್ದಾರೆ, ಶಕುಂತಲಾ. ಇನ್ನು ಬಾಣನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹರ್ಷಚರಿತೆ. ಬಾಣ ಅಂತಂದರೆ ಇದು ಬಾಣಭಟ್ಟನಿಗೆ ಹರ್ಷಚರಿತೆ ಕೃತಿ ರಚನೆ ಮಾಡಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಸಂಬಂಧಪಟ್ಟಿದೆ. ಇನ್ನು ಚಾಣಕ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅರ್ಥಶಾಸ್ತ್ರ. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು 2, 3, 1, 5 ಆಪ್ಷನ್ ಡಿ ಸರಿಯಾದ ಆಯ್ಕೆ ಆಗುತ್ತೆ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಅಕ್ಬರನು ಈ ಕೆಳಗಿನವುಗಳಿಗೆ ಹೊಣೆಗಾರನಾಗಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಅಕ್ಬರನು ಕೆಳಗಿನ ಯಾವುದಕ್ಕೆ ಹೊಣೆಗಾರನಾಗಿದ್ದಾನೆ ಅಂತ ಅಂದರೆ ಮೊದಲನೇದೇ ನೋಡುತ್ತೆ ನೋಡಿ, ಅವನು ಹಿಂದೂಗಳಿಗೆ ಧರ್ಮ ಸಹಿಷ್ಣುತೆಯನ್ನು ಕೊಟ್ಟನು ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಇದು ಅಕ್ಬರ್ ಮಾಡಿದಂತಹ ಒಂದು ಮುಖ್ಯವಾದ ಕೆಲಸವಾಗಿದೆ. ಉಳಿದ ಮೊಘಲ್ ದೊರೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಅಕ್ಬರ್ ಇದರಲ್ಲಿ ತುಂಬ ಇದಾಗಿದ್ದ. ಇನ್ನು ಎರಡನೇದು ಹೇಳಿಕೆ ಏನಾಗುತ್ತೆ, ಅವನು ಒಂದು ಆಡಳಿತ ಪದ್ಧತಿಯನ್ನು ನಿರ್ಮಿಸಿದನು. ಇದು ಕೂಡ ಸರಿ. ಅಕ್ಬರ್ ಒಂದು ಆಡಳಿತ ಪದ್ಧತಿಯನ್ನು ನಿರ್ಮಿಸಿದ ಒಬ್ಬ ಶ್ರೇಷ್ಠ ಅಧಿಕಾರಿ ಅಥವಾ ರಾಜನಾಗಿದ್ದ. 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಮೂರನೇದು, ಶ್ರೇಷ್ಠತೆಯನ್ನು ನಿರ್ಧರಿಸಲು 2 ಬ್ರಾಹ್ಮಣ ಗುಂಪುಗಳು ಹೋರಾಡಬೇಕೆಂಬುದು ಅಪ್ಪಣೆ ಮಾಡಿದರು. ಇದು ತಪ್ಪು. 2 ಬ್ರಾಹ್ಮಣ ಗುಂಪುಗಳು ಶ್ರೇಷ್ಠತೆಯನ್ನು ನಿರೂಪಿಸಲು ಹೋರಾಡಬೇಕಂತ ಅಕ್ಬರ್ ಅಲ್ಲಿ ಹೇಳಿಲ್ಲ, ಅದಕ್ಕೋಸ್ಕರ 3ನೇ ತಪ್ಪಾಗುತ್ತೆ. ಇನ್ನು ಜೋಧ್ಪುರದ ಪತನದ ನಂತರ ಅವನು ರಜಪೂತರ ಸಾಮೂಹಿಕ ಹತ್ಯೆಗೆ ಅಪ್ಪಣೆ ಮಾಡಿದನು. ಇದು ಕೂಡ ತಪ್ಪು. ರಜಪೂತರ ಸಾಮೂಹಿಕ ಹತ್ಯೆಗೆ ಅವ ಅಪ್ಪಣೆ ಮಾಡಿಲ್ಲ. 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ, ಆಪ್ಷನ್ ಡಿ ಸರಿಯಾದಂತಹ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸಮರ್ಪಕ ಕಾಲಾನುಕ್ರಮದ ಸರಣಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಸಮರ್ಪಕ ಕಾಲಾನುಕ್ರಮಣಿಕೆ ಸರಣಿಯನ್ನು ಗುರುತಿಸಿದಾಗ ಬಂಗಾಳ ವಿಭಜನೆ ಆಗಿರ್ತಕ್ಕಂಥದ್ದು 1905 ಅಕ್ಟೋಬರ್ 16 ಬಂಗಾಳ ವಿಭಜನೆ ಆಯಿತು. ಸೊ ಅದಾದಮೇಲೆ ಕಾಂಗ್ರೆಸ್ ಸ್ಥಾಪನೆ ಆಯಿತು 1885. ಎ.ಓ. ಹ್ಯೂಮ್ ಕಡೆಯಿಂದ ಕಾಂಗ್ರೆಸ್ನ ಸ್ಥಾಪನೆ ಮಾಡಲಾಯಿತು. ಇನ್ನು ಪ್ರಥಮ ಮಹಾಯುದ್ಧ ನಡೆದಿರ್ತಕ್ಕಂಥದ್ದು 1914ರಿಂದ 18ರವರೆಗೆ. ಸೊ ಇವೆಲ್ಲಗಳನ್ನ ಕಾಲಾನುಕ್ರಮಣಿಕೆಯಾಗಿ ಹೊಂದಿಸಿ ಬರೆದಾಗ ನೋಡಿ ನಿಮಗೆ ಗೊತ್ತಾಗುತ್ತೆ. 2, 1, 3 ಕರೆಕ್ಟ್ ಆಗುತ್ತೆ. ಇಲ್ಲಿ ಆಪ್ಷನ್ ಸಿ ಸರಿಯಾದಂತಹ ಆಯ್ಕೆಯಾಗಿದೆ. ನೆಕ್ಸ್ಟ್, ಕರ್ನಾಟಕದ ಏಕೀಕರಣದಲ್ಲಿ ಈ ಕೆಳಗಿನ ಘಟನೆಗಳು ಸಂಭವಿಸಿದೋ ಅವುಗಳ ಸಮರ್ಪಕ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಏಕೀಕರಣದಲ್ಲಿ ಈ ಕೆಳಗಿನ ಕಾಲಾನುಕ್ರಮಣಿಕೆಯನ್ನು ಹೊಂದಿಸಿ ಬರೆದಾಗ ನೋಡಿ, ಮೊದಲನೇದಾಗಿ ಮೈಸೂರು ಕರ್ನಾಟಕವೆಂದು ಪುನರ್ನಾಮಕರಣ ಪಡೆಯಿತು. ಮೈಸೂರು ಕರ್ನಾಟಕವೆಂದು ಪುನರ್ನಾಮಕರಣ ಪಡೆದಿದ್ದು 1973ರಲ್ಲಿ. ಅದೇ ರೀತಿಯಾಗಿ ಎರಡನೇದು ಏನಪ್ಪ ಅಂದ್ರೆ ಉದಯವಾಗಲಿ ಚಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವಂಥ ಪದ್ಯನ ಬರೆಯಲ್ಪಟ್ಟಿದ್ದು ಯಾವಾಗ ಅಂತ ಗೊತ್ತಿಲ್ಲ. ಬಟ್ ಇದನ್ನು ಫಸ್ಟ್ ಹಾಡಿದ್ದು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇದೆಯಲ್ಲ, ಅಲ್ಲಿ ಇದನ್ನು ಹಾಡಲಾಯಿತು. ಸೊ ಅದಕ್ಕೋಸ್ಕರ ಅಲ್ಲಿ ಆಸ್ಪಾಸ್ ಇದನ್ನು ಬರೆದಿರ್ತಾರೆ, ಅದಕ್ಕೋಸ್ಕರ 1924 ಅಂತ ನಾವು ತಿಳಿದುಕೊಳ್ಳೋಣ. ಇನ್ನು ಮೈಸೂರಿನ ಅರಸರು ರಾಜ್ಯ ಪ್ರಮುಖರಾದರು. ಸೊ ಇದು ಯಾವಾಗಪ್ಪ ಅಂತ 1947ರಲ್ಲಿ ರಾಜ್ಯ ಪ್ರಮುಖರಾಗಿದ್ದು. ಸೊ ಇಲ್ಲಿ ಸರಿಯಾಗಿ ಹೊಂದಿಸಿ ಬರೆದಾಗ 2, 3, 1 ಆಗುತ್ತೆ. ಅಂದರೆ ಇಲ್ಲಿ ಆಪ್ಷನ್ ಡಿ ಅಂತ ಒಂದಿರುತ್ತೆ, 2, 3, 1 ಇಲ್ಲಿಲ್ಲ, ನೆಕ್ಸ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್, ಕಾಂಗ್ರೆಸ್ನ ಇತಿಹಾಸದಲ್ಲಿ ಈ ಕೆಳಗಿನ ಘಟನೆಗಳು
ಘಟಿಸಿದವು, ಅವುಗಳ ಕಾಲಾನುಕ್ರಮಣಕ ಸರಣಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಲಂಡನ್ನಲ್ಲಿ ದುಂಡು ಮೇಜಿನ ಪರಿಷತ್ತು, 3 ದುಂಡು ಮೇಜಿನ ಪರಿಷತ್ತು ನಡೆದಿದ್ದವು. ಅದು ಪ್ರಾರಂಭವಾಗಿದ್ದು 1930ರಿಂದ 32ರವರೆಗೆ. ಸೊ ಇದನ್ನು ನೆನ್ಪಿಟ್ಕೊಳ್ರಿ. ಇನ್ನು ಸತ್ಯಾಗ್ರಹ ಚಳವಳಿ ಆರಂಭ. ಸತ್ಯಾಗ್ರಹ ಚಳವಳಿ ಆರಂಭವಾಗಿದ್ದು ಯಾವಾಗಪ್ಪ ಅಂತಂದರೆ 1917ರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು, ಸತ್ಯಾಗ್ರಹ ಚಳವಳಿಯನ್ನು. ಇನ್ನು ಅದೇ ರೀತಿಯಾಗಿ ಭಾರತ ಬಿಟ್ಟು ತೊಲಗಿ ಚಳವಳಿ, ಡೂ ಆರ್ ಡೈ ಮೂಮೆಂಟ್ ಅಂತ ಕೂಡ ಕರ್ಬೋದು. ಭಾರತ ಬಿಟ್ಟು ಕ್ವಿಟ್ ಇಂಡಿಯಾ ಮೂಮೆಂಟ್ 1942 ಆಗಸ್ಟ್ರಲ್ಲಿ ಇದನ್ನು ಪ್ರಾರಂಭಿಸಿದರು ಮಹಾತ್ಮ ಗಾಂಧೀಜಿರವರು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು 213 ಆಪ್ಷನ್ ಡಿ. ಸೊ ಇಲ್ಲಿ ಕೇಳಿದ್ರು ನೋಡಿ, ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಘಟನೆಗಳು ಘಟಿಸಿದವು, ಅವುಗಳ ಕಾಲಾನುಕ್ರಮ ಸರಣಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದೇನು ಹೇಳುತ್ತೆ, ಪಾಕಿಸ್ತಾನ ಯಾವಾಗ ರೂಪ ತಾಳಿತು? ಪಾಕಿಸ್ತಾನ ರೂಪ ತಾಳಿದ್ದು ಯಾವಾಗ? 1947 ಆಗಸ್ಟ್ 14 ಪಾಕಿಸ್ತಾನ ರೂಪುಗೊಂಡಿತು. ಇನ್ನು ಸುಭಾಷ್ ಚಂದ್ರ ಬೋಸ್ರು ಭಾರತ ರಾಷ್ಟ್ರೀಯ ಸೇನೆಯನ್ನು ಆರಂಭಿಸಿದರು. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕೂಡ ಕರಿತೇವೆ. ಇದನ್ನು ಸುಭಾಷ್ ಚಂದ್ರ ಬೋಸ್ರವರು 1942ರಲ್ಲಿ ಪ್ರಾರಂಭಿಸಿದರು, ಆರ್ಗನೈಸ್ ಮಾಡಿದರು. ಇನ್ನು ಬ್ರಿಟಿಷರ ಭಾರತವು 2ನೇ ಮಹಾಯುದ್ಧವನ್ನು ಪ್ರವೇಶಿಸಿತು. ಬ್ರಿಟಿಷರ ಭಾರತ 1939ರಲ್ಲಿ 2ನೇ ಮಹಾಯುದ್ಧ ನಡೀತು. ಸೊ ಅದರಲ್ಲಿ ಪ್ರಾರಂಭಿಸಿತು. ಅದಕ್ಕೋಸ್ಕರ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ಯಾವುದನ್ನು 321 ಯಾವುದಂದ್ರೆ ಆಪ್ಷನ್ ಬಿ ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಕಾಲಾನುಕ್ರಮ ಸರಣಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದೇನು ಹೇಳುತ್ತೆ, ಇಂಗ್ಲೀಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಡಿದಳು. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಡಿದ್ದು ಯಾವಾಗಪ್ಪ ಅಂದ್ರೆ 1824 ನೆನ್ಪಿಟ್ಕೊಂಡಿರಿ. ಇನ್ನು ಅದೇ ರೀತಿಯಾಗಿ ಇಂಗ್ಲೀಷರ ವಿರುದ್ಧ ಸರೋಜಿನಿ ನಾಯ್ಡು ಹೋರಾಡಿದರು. ಸರೋಜಿನಿ ನಾಯ್ಡುರವರು INCನ ಅಧ್ಯಕ್ಷತೆ ಹೊಂದಿದ್ದು ಯಾವಾಗಪ್ಪ ಅಂದ್ರೆ 1925ರ ಅಧಿವೇಶನ. ಸೊ ಅವಾಗ ನಾವು ಅದನ್ನು ಸರೋಜಿನಿ ನಾಯ್ಡುರವರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಅಂತ ಹಿಡಿಯೋಣ. ಇನ್ನು ಇಂಗ್ಲೀಷರ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರು ಹೋರಾಡಿದರು. ಇದು ಯಾವಾಗಪ್ಪ ಅಂತಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರು 1858ರಲ್ಲಿ ಹೋರಾಡಿದರು. ಸೊ ಅದಕ್ಕೋಸ್ಕರ ಸರಿಯಾಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ 132 ಎಲ್ಲಿದೆ? ಆಪ್ಷನ್ ಸಿ ಸರಿಯಾದ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಈ ಕೆಳಗಿನವುಗಳ ಕಾಲಾನುಕ್ರಮ ಸರಣಿಯನ್ನು ಗುರುತಿಸಿರಿ. ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆ. ಸೊ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆ ನಡೆದದ್ದು 1919 ಏಪ್ರಿಲ್ 13. ಇನ್ನು ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿರವರು ಅಧ್ಯಕ್ಷರಾಗಿದ್ದು. ಸೊ ದಾದಾಬಾಯಿ ನವರೋಜಿರವರು 3 ಸಲ ಆದರು. ಇದರಲ್ಲಿ ನಾವು 1906 ಅಂತ ತಗೊಳ್ಳೋಣ. 1906ರಲ್ಲಿ ಅವರು ಅಧ್ಯಕ್ಷತೆಯನ್ನು ಹೊಂದಿದ್ದರು. ಲೋಕಮಾನ್ಯ ಬಾಲಗಂಗಾಧರ ತಿಲಕರನ್ನು ಮ್ಯಾಂಡಲೆ ಸೆರೆಮನಿಗೆ ಕಳುಹಿಸಿದ್ದು ಯಾವಾಗ ಅಂತ ಅಂದರೆ, ಇವ್ರನ್ನ ಕಳಿಸಿದ್ದು 1908ರಲ್ಲಿ. ಅವ್ರನ್ನ ಮ್ಯಾಂಡಲೆ ಜೈಲಿಗೆ ಕಳಿಸಲಾಯಿತು. ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ 231 ಆಪ್ಷನ್ ಡಿ 231 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್, ಕಾಲಾನುಕ್ರಮಣಿಕೆ ಸಮರ್ಪಕ ಸರಣಿಯ ಸಂಕೇತವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ನೀವು ಕೇಳ್ಬೋದು, ಏನು ಸರ್ ಈ ಕ್ವಶನ್ ಪೇಪರ್ದಲ್ಲಿ ಬರೀ ಕಾಲಾನುಕ್ರಮಣಿಕೆನೇ ಇದೆ ಅಂತ ಹೇಳ್ಬೋದು. ಬಟ್ ಈಗ ಒಂದೊಂದು ಸಲ ಕ್ವಶನ್ ಪೇಪರ್ ಈ ಟೈಪು ಬರ್ತವೆ, ನಾವು ಹೇಳೋಕ್ಕಾಗಲ್ಲ ಯಾವ ಟೈಪ್ ಕ್ವಶನ್ ಪೇಪರ್ ಬರ್ತಾವಂತ. ಅವರು ತಲೆಯಲ್ಲಿ ಹೆಂಗೆ ಬರುತ್ತೋ ಹಂಗೆ ಕ್ವಶನ್ ಪೇಪರ್ ತೆಗೆದಿರ್ತಾರೆ. ಸೊ ಅದಕ್ಕೋಸ್ಕರ ನೀವು KS ಕ್ವಶನ್ ಪೇಪರ್ ನೋಡಿರ್ಬೋದು. ಕಾಲಾನುಕ್ರಮಣಿಕೆಯ ಸಮರ್ಪಕ ಸರಣಿಯ ಸಂಕೇತವನ್ನು ಗುರುತಿಸಿದಾಗ ಮಹಾತ್ಮ ಗಾಂಧೀಜಿರವರ ಕೊಲೆ. ಮಹಾತ್ಮ ಗಾಂಧೀಜಿರವರ ಕೊಲೆ ಯಾವಾಗ ಆಯ್ತಪ್ಪ ಅಂತಂದ್ರೆ 1948ರಾಗ ಆಯಿತು. ಅದಾದಮೇಲೆ ಭಾರತವು ಗಣತಂತ್ರವಾಯಿತು. ಭಾರತ ಗಣತಂತ್ರವಾಗಿತ್ತು 1950ರಲ್ಲಿ. ಇನ್ನು ಭಾರತವು ಸ್ವತಂತ್ರವಾಯಿತು ಯಾವಾಗ ಅಂತಂದರೆ 1947ರಲ್ಲಿ ಭಾರತ ಸ್ವತಂತ್ರ ಹೊಂತು. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಡಿ 312 ಡಿ ಆಪ್ಷನ್ ನಾನು ಕ್ರಾಪ್ ಮಾಡಿ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಅದು ಬಂದಿಲ್ಲ. ಬಟ್ ಅಡ್ಜಸ್ಟ್ ಮಾಡಿಕೊಡ್ರಿ, ನಾ ಹೇಳ್ತೇನಲ್ಲ ಇದರ ಮೇಲೆ. ನಿಮ್ಮ ಕ್ವಶನ್ ಮೇನ್ ಇಂಪಾರ್ಟೆಂಟ್, ಕ್ವಶನ್ ಆನ್ಸರ್ ಯಾಕಪ್ಪ ಅಂತಂದರೆ ಯಾವ ಲೆವೆಲಿಗೆ ಬರುತ್ತೆ, ನೀವು ಯಾವ ರೇಂಜಿಗೆ ಓದ್ತಾ ಇದ್ದೀರಿ, ಇನ್ನು ಹೆಂಗೆ ಓದಬೇಕು ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಅದಕ್ಕೋಸ್ಕರ ಕೊನೆವರೆಗೂ ನೋಡಿ, ಮಧ್ಯೆ ಯಾರು ಬಿಟ್ಟು ಹೋಗಿಬಿಡಿ. ಸೀರಿಯಸ್ ಇರೋರು ಮಾತ್ರ ಕೊನೆವರೆಗೂ ನೋಡ್ತಾರೆ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಪರೀಕ್ಷಿಸಿ ಮತ್ತು ಸರಿಯಾಗಿರುವ 2 ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಇದರೊಳಗಡೆ 4ರಲ್ಲಿ ಬರೀ 2 ಕರೆಕ್ಟ್ ಇದಾವೆ. ಅವು ಯಾವುವು ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಏನು ಹೇಳುತ್ತೆ, ಭಾರತದಲ್ಲಿ ರಾಷ್ಟ್ರಪತಿಯನ್ನು ಅಧ್ಯಕ್ಷ ಎಂದು ಕರೆಯಲಾಗುತ್ತದೆ. ಇದು ಸಿಂಪಲ್ ಇದೆ, ಇದಕ್ಕೆ ಸರಿಯಾಗಿದೆ, ಇದರಲ್ಲಿ ಏನು ಲೋಪವಿಲ್ಲ, ಇದು ಸರಿಯಾಗಿದೆ.
ಇನ್ನು ದುಡಿಮೆಯ ಹಕ್ಕು ಭಾರತ ಸಂವಿಧಾನದ ಮೂಲಭೂತ ಹಕ್ಕಾಗಿದೆ. ಇದು ತಪ್ಪು. ಯಾಕಪ್ಪ ಅಂತಂದರೆ ದುಡಿಮೆಯ ಹಕ್ಕನ್ನು ಇದುವರೆಗೂ ನಾವು ಮೂಲಭೂತ ಹಕ್ಕನ್ನಾಗಿ ಇದು ಮಾಡಿಲ್ಲ, ಆಯ್ಕೆ ಮಾಡಿಲ್ಲ. ಅದಕ್ಕೋಸ್ಕರ ಎರಡನೇ ತಪ್ಪಾಗುತ್ತೆ. ಇನ್ನು ಕನಿಷ್ಠ 1/3 ಚುನಾಯಿತ ಸದಸ್ಯರು ಪಕ್ಷ ತ್ಯಾಗ ಮಾಡಿದರೆ ಆ ಪಕ್ಷವು ನ್ಯಾಯಬದ್ಧವಾಗಿರುತ್ತದೆ ಅಂತ ಕೇಳಿದರೆ, ಪಕ್ಷ ತ್ಯಾಗ ನ್ಯಾಯಬದ್ಧ ಅಂತ ಹೇಳಿದ್ದಾರೆ. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಯಾವುದೇ ಒಂದು ಪಕ್ಷದ 1/3 ಜನರು ಏನಾದರೂ ಆ ಪಕ್ಷವನ್ನು ಬಿಟ್ಟು ಹೋದರೆ ಅದು ನ್ಯಾಯಬದ್ಧವಾಗಿರುತ್ತೆ. ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಇಲ್ಲಿ ಅಪ್ಲೈ ಆಗಂಗಿಲ್ಲ. 1 ಮತ್ತು 3 ಸರಿಯಾಗಿದ್ದಾವೆ, ನಮಗೆ ಆಲ್ರೆಡಿ ಸಿಕ್ಬಿಡ್ತು. ಬಟ್ ಲಾಸ್ಟ್ದು ನೋಡಿ, ಅಂಡಮಾನ್ ಭಾರತದ ಒಂದು ರಾಜ್ಯವಾಗಿದೆ ಅನ್ನೋ ತಪ್ಪು. ಇದು ಕೇಂದ್ರಾಡಳಿತ ಪ್ರದೇಶವಾಗಿದೆ. 1 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ 2 ಸರಿಯಾಗಿದೆ ಎಂದು ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೂಡ ಸೇಮ್ ನೋಡಿ, ಇಲ್ಲಿ ನೋಡಿ ಇಲ್ಲಿ ಕೂಡ 2 ಮಾತ್ರ ಸರಿಯಾಗಿದ್ದಾವೆ. ಅವು ಯಾವುವು ಅಂತ ಗುರುತಿಸೋಣ ಬನ್ನಿ. ಮೊದಲನೇದು ಏನು ಹೇಳುತ್ತೆ, ಭಾರತದ ಅಧ್ಯಕ್ಷರು ಅಮೆರಿಕದ ಅಧ್ಯಕ್ಷರಂತೆ ಶಕ್ತಿಶಾಲಿ. ಇದು ತಪ್ಪು. ನಮ್ಮ ಭಾರತದಲ್ಲಿ ಅಧ್ಯಕ್ಷರು ನಾಮ ಮಾತ್ರ ಅಧ್ಯಕ್ಷರಾಗಿರ್ತಾರೆ, ಬಟ್ ಅತಿ ಹೆಚ್ಚು ಶಕ್ತಿಶಾಲಿಯಾಗಿರೋದು ಪ್ರಧಾನಮಂತ್ರಿ ಆಗಿರ್ತಾರೆ. ಅದಕ್ಕೋಸ್ಕರ 1ನೇ ತಪ್ಪು. 2ನೇದು ಏನು ಹೇಳುತ್ತೆ ನೋಡಿ, ಕರ್ನಾಟಕ ಮತದಾನದ ವಯಸ್ಸು 18 ವರ್ಷಗಳು. ಬರೀ ಕರ್ನಾಟಕದಲ್ಲ, ಇಡೀ ದೇಶದ 18 ವರ್ಷಗಳು. ಇದು ಸರಿಯಾಗುತ್ತೆ. ಯಾಕಪ್ಪ ಅಂತಂದರೆ ಅವ್ರು ಕೊಟ್ಟಿರೋ ಪ್ರಕಾರ ಇಡೀ ದೇಶದ 18 ವರ್ಷ ಇದೆ, ಕರ್ನಾಟಕದ ಕೂಡ 18 ವರ್ಷ. ಇನ್ನು ಬಜೆಟನ್ನು ಮೊಟ್ಟ ಮೊದಲು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ಸೊ ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಬಜೆಟ್ನ ಲೋಕಸಭೆಯಲ್ಲಿಯೇ ಮಂಡಿಸಬೇಕು, ಅದನ್ನು ಬೇರೆ ರಾಜ್ಯಸಭೆಯಲ್ಲಿ ಮಂಡಿಸೋದಕ್ಕೆ ಬರೋಂಗಿಲ್ಲ. ಇನ್ನು ಸಂಸತ್ತು ಅಧ್ಯಕ್ಷರ ಸಂಬಳವನ್ನು ತಡೆ ಹಿಡಿಯಬಹುದು. ಅಧ್ಯಕ್ಷರ ಸಂಬಳವನ್ನು ಸಂಸತ್ತಿಗೆ ತಡೆ ಹಿಡಿಯುವ ಅಧಿಕಾರವಿಲ್ಲ. ಇದು ಆಪ್ಷನ್ ಡಿ ತಪ್ಪು. 2, 3 ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ ಬಿ ಸರಿಯಾದ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಪರೀಕ್ಷಿಸಿ ಸರಿಯಾಗಿ ಹೊಂದಾಣಿಕೆ ಇಲ್ಲದೆ 2 ಗುರುತಿಸಿರಿ. ನೋಡಿ, ಇಲ್ಲಿ ಇಷ್ಟೊತ್ತನ ಸರಿಯಾಗಿ ಇರತಕ್ಕಂಥ 2 ಗುರುತಿಸಿರಿ ಅಂತ ಹೇಳಿದ್ರು. ಇವಾಗ ಇಲ್ಲದ 2 ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ರಾಜ್ಯಪಟ್ಟಿ, ಭಾರತದ ಸೇನೆಗಳು ರಾಜ್ಯಪಟ್ಟಿ ಅಂತ ಬರ್ತವೆ. ಇದು ತಪ್ಪಾಗುತ್ತೆ. 1ನೇದ್ದು ಒಕ್ಕೂಟ ಪಟ್ಟಿ, ನಗರ ಪಾಲಿಕೆ ಆಡಳಿತ ಒಕ್ಕೂಟ ಪಟ್ಟಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪು. ಇದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. 1, 2ನೇ ತಪ್ಪಾಗಿದ್ದಾವೆ. ನಮಗೆ ಆನ್ಸರ್ ಸಿಕ್ತಿಲ್ಲಿ. ಬಟ್ ಭಾರತದ ಅಧ್ಯಕ್ಷರು ಏನು, ಭಾರತ ಸೇನೆ ಪರಮೋಚ್ಚ ಅಧಿಕಾರಿ ಆಗಿರ್ತಾರೆ. ಇದು ಸರಿಯಾಗಿದೆ. ಇನ್ನು ಭಾರತದ ಉಪಾಧ್ಯಕ್ಷರು ರಾಜ್ಯಸಭೆ ಸಭಾಪತಿಯಾಗಿರ್ತಾರೆ. ಇದು ಕೂಡ ಸರಿಯಾಗಿದೆ. 1 ಮತ್ತು 2 ತಪ್ಪಾಗಿದ್ದಾವೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಇಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಸಂವಿಧಾನ ರಚನಾ ಸಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲೋಕಸಭೆ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂತಂದರೆ, ಲೋಕಸಭೆ ಅಧ್ಯಕ್ಷರಾಗಿದ್ದವರು ರಬಿ ರಾಯ್ ಲೋಕಸಭೆಗೆ ಸಂಬಂಧಿಸಿದ್ದಾರೆ. ಭಾರತದ ಸಂವಿಧಾನದ ಜನಕ ಅಂತ ಯಾರನ್ನು ಕರೀತಾರೆ ಅಂದರೆ ಅಂಬೇಡ್ಕರ್ ಅವರನ್ನು ಕರೆಯಲಾಗುತ್ತದೆ. ಇನ್ನು ಅಧ್ಯಕ್ಷರು ಯಾರಪ್ಪ ಅಂತಂದರೆ, ಇದು ಕೆಳಗಿನವರಲ್ಲಿ ರಾಷ್ಟ್ರಪತಿ ಆದಂಥವರು ಆರ್ ವೆಂಕಟರಾಮನ್ ರವರು ಸರಿಯಾಗಿದೆ. ಉಪಾಧ್ಯಕ್ಷರು ಶಂಕರ್ ದಯಾಳ್ ಶರ್ಮಾ, ಇವರು ಕೂಡ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಡಿ ಆಯ್ಕೆ ಸರಿಯಾಗಿದೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ನಲ್ಲಿ ಪಕ್ಷಿ ನಾಯ್ಸ್ ಇದೆ ಅನ್ಕೊತೀನಿ, ಅಡ್ಜಸ್ಟ್ ಮಾಡಿಕೊಡ್ರಿ. ನಾನಿರುವುದು ಹಳ್ಳಿಯಲ್ಲಿ. ನೆಕ್ಸ್ಟ್, ಎಲ್ಲ ವಿಡಿಯೋದಲ್ಲಿ ನನಗೆ ಬ್ಯಾಕ್ಗ್ರೌಂಡ್ ಒಳಗಡೆ ಪಕ್ಷಿ ನಾಯ್ಸ್ ಅಥವಾ ದನ ಕರೋದು ನಾಯ್ಸ್ ಬರ್ತಿರ್ಬೋದು. ನಿಮಗೆ ಅಬ್ಸರ್ವ್ ಮಾಡಿರ್ಬೋದು. ಭಾಳಷ್ಟು ಜನ ಕಮೆಂಟ್ ಕೂಡ ಹೇಳಿದಿರಿ. ಬಟ್ ಏನೋ ನಾನು ಪೂರ್ಣವಾಗಿ ಬಾಯಿ ಮುಚ್ಚೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡಿಕೊಡ್ರಿ. ಅಡ್ಜಸ್ಟ್ಮೆಂಟ್ ಈಸ್ ಬೆಟರ್ ದೆನ್ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಭಾರತವನ್ನು ಸಂಸದೀಯ ಪ್ರಜಾಪ್ರಭುತ್ವವೆಂದು ಕರೆಯಲಾಗುತ್ತದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಭಾರತವನ್ನು ಸಂಸದೀಯ ಪ್ರಜಾಪ್ರಭುತ್ವ ಎಂದು ಕರೆಯಲಾಗುತ್ತದೆ. ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿ, ಭಾರತವು ಬ್ರಿಟಿಷ್ ಸಾಮ್ರಾಜ್ಯದ ಅಂಗವಾಗಿತ್ತು ಅನ್ನೋದು ತಪ್ಪು. ಇದಕ್ಕೇನು ಸಂಬಂಧ? ಬ್ರಿಟಿಷ್ ಸಾಮ್ರಾಜ್ಯದ ಅಂಗವಾಗಿತ್ತು, ಬಟ್ ಇದಕ್ಕೂ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವವನ್ನು ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ನಾವು ನಮ್ಮ ಸಂವಿಧಾನ ರಚನಾ ಸಭೆಯನ್ನು ರಚಿಸಿದ್ದು, ನಮಗೆ ಬೇಕಾದಂತೆ ನಾವು ಸಂವಿಧಾನವನ್ನು ರಚಿಸಿಕೊಂಡಿದ್ದೇವೆ. ಅದಕ್ಕೋಸ್ಕರ ಅವರಿಗೆ ನಮಗೆ ಸಂಬಂಧ ಇಲ್ಲ. 2ನೇದ್ದು, ಭಾರತದಲ್ಲಿ ಸಂಸತ್ತು ಶಾಸನದ ಪರಮೋಚ್ಚ ಅಧಿಕಾರವನ್ನು ಹೊಂದಿದೆ. ಇದು ಸರಿಯಾಗಿದೆ. ಭಾರತದಲ್ಲಿ ಸಂಸತ್ತು ಪರಮೋಚ್ಚ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು 2ನೇದು ಸರಿಯಾಗಿದೆ. ಇನ್ನು 3ನೇದು ಏನು ಹೇಳ್ತೀನಿ ನೋಡಿ, ಮಂತ್ರಿಮಂಡಲವು ಸಂಸತ್ತಿಗೆ ಜವಾಬ್ದಾರಿಯಾಗಿರುತ್ತದೆ. ಅದು ಕೂಡ ಸರಿ. ಯಾವುದೇ ಒಂದು ಮಂತ್ರಿಮಂಡಲ ಸಂಸತ್ತಿಗೆ ಜವಾಬ್ದಾರಿಯುತವಾಗಿರುತ್ತದೆ. 2, 3 ಸರಿಯಾಗಿದ್ದಾವೆ ಇಲ್ಲಿ. ಇನ್ನು ಭಾರತವು ಇಂಗ್ಲೀಷ್ ಪಾರ್ಲಿಮೆಂಟ್ಗೆ ತುಂಬ ಮನ್ನಣೆ ನೀಡುತ್ತದೆ ಎಂದು ಮುಖ್ಯ ಕಾರಣಗಳನ್ನು ಗುರುತಿಸಿ. ಇದು ತಪ್ಪು. 4ನೇ ತಪ್ಪು. 2, 3 ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ಅಧ್ಯಕ್ಷರು ಸೀಮಿತ ಶಕ್ತಿಗಳನ್ನು ಹೊಂದಿದ್ದಾರೆ ಏಕೆಂದರೆ ಅಂತ ಕೇಳಿದ್ದಾರೆ.
ಸೊ ನಮ್ಮ ದೇಶದ ಅಧ್ಯಕ್ಷರು ನಾಮಮಾತ್ರ ಅಧ್ಯಕ್ಷರಾದ್ರೂ ಅವರು ಒಂದಿಷ್ಟು ಅವ್ರಿಗೆ ಆದಂಥ ಒಂದು ಪವರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅವು ಯಾವುವಪ್ಪ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಅಧ್ಯಕ್ಷರಿಗೆ ನಾಮಮಾತ್ರ ಪಾತ್ರ ಇರುತ್ತದೆ ಅನ್ನೋದು ಸರಿಯಾಗಿದೆ. ಅವರು ಎಲೆಕ್ಟ್ರಲ್ ಕಾಲೇಜ್ನಿಂದ ಚುನಾಯಿತರಾಗಿರುತ್ತಾರೆ. ಚುನಾಯಿತರಾಗಿರ್ತಾರೆ, ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ರಾಷ್ಟ್ರಪತಿ ಚುನಾವಣೆ ಮಾಡಬೇಕಂದ್ರೆ ಚುನಾಯಿತ ಸದಸ್ಯರಾದ ರಾಜ್ಯಸಭೆ, ಲೋಕಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಕೂಡ ವಿಧಾನಸಭೆ ಸದಸ್ಯರು ಕೂಡ ಅವರ ನೇಮಕಾತಿಯಲ್ಲಿ ಭಾಗವಹಿಸ್ತಾರೆ. ಕೊಲಿಜಿಯಂ ಅಲ್ಲ, ಅದು ಚುನಾವಣಾ ಕಾಲೇಜ್ ಅಂತ ಕರಿತೀವಿ. ಎರಡನೇದು ಕಡೆ 1 ಸರಿ ಮತ್ತು 2 ಸರಿ. ಮೂರನೇದ್ದು ಅವರು ಶಾಸನವನ್ನು ಅಥವಾ ಆಡಳಿತ ಕಾರ್ಯಕ್ರಮವನ್ನು ಆರಂಭಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ತಪ್ಪು. ಅರ್ಹತೆಯನ್ನು ಪಡೆಯಲು ಅವರು ಒಂದು ನಿರ್ದಿಷ್ಟ ವಯೋಮಿತಿಯನ್ನು ದಾಟಬೇಕಾಗುತ್ತದೆ, ಇದು ಕೂಡ ತಪ್ಪು. ಯಾಕಪ್ಪ ಅಂತಂದರೆ ಅವರು ಶಕ್ತಿಗಳಲ್ಲ ಇವು, ಅವರು ಕ್ವಾಲಿಟೀಸ್ ಇವು 2. ಅದಕ್ಕೋಸ್ಕರ 1 ಮತ್ತು 2 ಮಾತ್ರ ಸರಿ ಆಗ್ತವೆ. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಭಾರತದ ಸಂವಿಧಾನವು ಕಠಿಣ ರಿಜಿಡ್ ಆಗಿದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಸಂವಿಧಾನ ಕಠಿಣವಾಗಿದೆ ಯಾಕಪ್ಪ ಅಂತಂದರೆ ನೋಡೋಣ ಬನ್ನಿ. ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಸಂವಿಧಾನದ ಸೃಷ್ಟಿಕರ್ತರು ಗಡಸು ಸ್ವಭಾವದವರು ಆಗಿದ್ದರು, ಇದು ತಪ್ಪು. ಅವರು ಗಡಸು ಸ್ವಭಾವದವರು ಆಗಿದ್ರೋ ಇಲ್ವೋ ಅದು ಸೆಕೆಂಡರಿ, ಬಟ್ ಅವ್ರು ಆಗಿದ್ದರೆ ನಮಗೆ ಅನುಕೂಲವಾಗೋ ರೀತಿಯಾಗಿ ಸಂವಿಧಾನ ರಚಿಸಿದ್ದಾರೆ. ಸೊ ಅದಕ್ಕೋಸ್ಕರ 1ನೇ ತಪ್ಪಾಗುತ್ತೆ. ನಾವು ಆ ರೀತಿಯಾಗಿ ಹೇಳೋಕ್ಕೆ ಬರೋಂಗಿಲ್ಲ. ಅವರ ಮನಸ್ಥಿತಿ ಮೇಲೆ ನಾವು ರಿಜಿಡ್ ಇದೆಯೋ ಅಥವಾ ಕಠಿಣ ಇದೆಯೋ ಸುಲಭ ಇದೆಯೋ ಹೇಳೋಕ್ಕಾಗಲ್ಲ. 2ನೇದು ಸಂವಿಧಾನವು ದೀರ್ಘವೂ ಸವಿವರವೂ ಆಗಿದೆ, ಇದು ಸರಿ. ಯಾಕಪ್ಪ ಅಂತಂದರೆ ನಮ್ಮ ಸಂವಿಧಾನ ಏನಿದೆಯಲ್ಲ, ಲಿಖಿತ ಸಂವಿಧಾನ, ಸುದೀರ್ಘ ಸಂವಿಧಾನ, ಭಾಳಷ್ಟು ಅಮೆಂಡ್ಮೆಂಟು ಆ್ಯಕ್ಟ್ಸ್ ಇದಾವೆ. ಸೊ ಅದಕ್ಕೋಸ್ಕರ ಇದು 2ನೇದು ಸರಿ ಆಗುತ್ತೆ. ಇನ್ನು ತಿದ್ದುಪಡಿ ವಿಧಾನ ಕಠಿಣವಾಗಿದೆ, ಇದು ಕೂಡ ಸರಿ. 368ನೇ ವಿಧಿಯ ಪ್ರಕಾರ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು ತುಂಬ ಕಷ್ಟಕರವಾಗಿದೆ, ಅದಕ್ಕೋಸ್ಕರ ಅದು ಸರಿಯಾಗುತ್ತೆ. ಇನ್ನು ಸಂವಿಧಾನ 40 ವರ್ಷಗಳಷ್ಟು ಹಳೆಯದು, ಇದು ತಪ್ಪು. ಅದು ಎಷ್ಟಾರು ವರ್ಷ ಹಳೆಯದಾಗಲಿ ಅದಕ್ಕೆ ಹೊಸದಾಗಿ ನಾವು ಏನಾದರೂ ಅಪ್ಡೇಟ್ ಮಾಡ್ತಾನೆ ಬರ್ತಾ ಇದ್ದೀವಿ, ಅಂದರೆ ತಿದ್ದುಪಡಿ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ಹೊಂದುವಂತೆ. ಅದಕ್ಕೋಸ್ಕರ ಡಿ ತಪ್ಪಾಗುತ್ತೆ. 2 ಮತ್ತು 3 ಸರಿಯಾಗಿದ್ದಾವೆ. ಆಪ್ಷನ್ ಬಿ ಸರಿಯಾದಂತಹ ಆಯ್ಕೆಯಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ಸಚಿವ ಸಂಪುಟಕ್ಕೆ ಜಂಟಿ ಜವಾಬ್ದಾರಿ ಇದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದಲ್ಲಿ ಸಚಿವ ಸಂಪುಟಕ್ಕೆ ಜಂಟಿ ಜವಾಬ್ದಾರಿ ಇದೆ, ಅದು ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿ ಮೊದಲನೇದು ಏನು ಹೇಳುತ್ತೆ, ಅವರು ಜಂಟಿಯಾಗಿ ಶಪಥ ಗ್ರಹಣ ಮಾಡುತ್ತಾರೆ, ಇದು ತಪ್ಪು. ಅವರು ಜಂಟಿಯಾಗಿ ಶಪಥ ಗ್ರಹಣ ಮಾಡಲ್ಲ. ಇನ್ನು ಅವರು ಜಂಟಿಯಾಗಿ ಸರ್ಕಾರದ ನೀತಿಯನ್ನು ರೂಪಿಸುತ್ತಾರೆ, ಇದು ಕರೆಕ್ಟ್. ಯಾಕಪ್ಪ ಅಂತಂದರೆ ಸಚಿವರು ಜಂಟಿಯಾಗಿ ಒಟ್ಟುಗೂಡಿ ಒಂದು ಸರ್ಕಾರದ ರೂಪವನ್ನು ನಿರೂಪಿಸ್ತಾರೆ, ಅದಕ್ಕೋಸ್ಕರ 2ನೇದು ಸರಿಯಾಗುತ್ತೆ. 3ನೇದು ತಪ್ಪು. 3ನೇದು ಅವರು ಶಾಸನ ಕ್ರಿಯೆಗೆ ಜಂಟಿಯಾಗಿ ನಾಯಕತ್ವ ನೀಡುತ್ತಾರೆ, ಇದು ಕೂಡ ಸರಿ. 3ನೇ ಶಾಸನ ಕ್ರಿಯೆಗೆ ಜಂಟಿಯಾಗಿ ನಾಯಕತ್ವವನ್ನು ನೀಡ್ತಾರೆ. ಅವರು ಜಂಟಿಯಾಗಿ ಸ್ಥಾನ ಕಳೆದುಕೊಳ್ಳುತ್ತಾರೆ. ಜಂಟಿ ಜವಾಬ್ದಾರಿ 2 ಮುಖ್ಯ ವಿಷಯಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ, ಇದು ತಪ್ಪು. 4ನೇದು ತಪ್ಪಾಗುತ್ತೆ. 2 ಮತ್ತು 3 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗಿದ್ದಾವೆ. ನೆಕ್ಸ್ಟ್, ಇಂಗ್ಲೆಂಡಿನಲ್ಲಿ ಸಂಪುಟ ಕಮಾನಿನ ಅತಿ ಮುಖ್ಯ ಶಿಲೆ ಎಂದು ಪ್ರಧಾನಮಂತ್ರಿಯನ್ನು ಕರೆಯಲಾಗುತ್ತದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಇಂಗ್ಲೆಂಡಿನೊಳಗಡೆ ಸಂಪುಟ ಕಮಾನಿನ ಅತಿ ಮುಖ್ಯ ಶಿಲೆ ಎಂದು ಪ್ರಧಾನಮಂತ್ರಿಗಳನ್ನು ಕರೆಯಲಾಗುತ್ತದೆ, ಅದು ಯಾಕಪ್ಪ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದು ನೋಡಿ, ಅವರು ಅತಿ ದೊಡ್ಡ ಪಕ್ಷದ ಮುಖಂಡರಾಗಿರುತ್ತಾರೆ ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಅತಿ ದೊಡ್ಡದ ಪಕ್ಷದ ಮುಖಂಡರೇ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿರ್ತಾರೆ. ಇನ್ನು ನೆಕ್ಸ್ಟ್, ಅವರು ಸಂಸತ್ತಿನ ಬಹುಮುಖ ಹೊಂದಿರುವ ಪಕ್ಷದ ಮುಖಂಡರು. ಸಂಸತ್ತಿನ ಬಹುಮುಖ ಹೊಂದಿದ ಪಕ್ಷದ ಮುಖಂಡರು ಅನ್ನೋದು ಕೂಡ ಸರಿ. 2ನೇದು ಕೂಡ ಸರಿ. ಇಂಗ್ಲೆಂಡಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಅವರು ತಮ್ಮ ಸ್ವರ ರೂಪದಿಂದ ಒಳ್ಳೆಯ ಪ್ರಭಾವ ಬೀರುತ್ತಾರೆ, ಇದು ತಪ್ಪು. ಇದು ಅವರು ಒಳ್ಳೆಯವರಿರ್ತಾರೋ ಕೆಟ್ಟವರಿರ್ತಾರೋ ಅನ್ನೋದು ನಾವು ಹೇಳೋಕ್ಕಾಗಲ್ಲ. ನೆಕ್ಸ್ಟ್, ಅವರು ಯಾವಾಗಲೂ ದೂರದರ್ಶನದಲ್ಲಿ ಕಾಣಿಸಿಕೊಳ್ಳುತ್ತಾರೆ, ಅದಕ್ಕೇನು ಸಂಬಂಧ ಐತಿ? ಅವರು ಟಿ ವಿ ಒಳಗೆ ಬಂದರೆ ಅದಕ್ಕೆ ಅವರು ಮುಖ್ಯ ಶಿಲೆ ಅಂತ ಹೇಳೋಕ್ಕಾಗಲ್ಲ. 3 ಮತ್ತು 4 ತಪ್ಪು. 1 ಮತ್ತು 2 ಇಲ್ಲಿ ಸರಿಯಾಗಿದ್ದಾವೆ. ಆಪ್ಷನ್ ಎ ಸರಿಯಾಗಿದೆ. ಟಿ ವಿ ಒಳಗೆ ಕಂಡ್ರೆ ನಾವೇನು ಮಾಡ್ಬೇಕು, ಹೌದಲ್ಲ? ನೆಕ್ಸ್ಟ್, ಇವುಗಳನ್ನು ಕಾಲಾನುಕ್ರಮವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು, ಭಾರತವು ಗಣತಂತ್ರವಾಯಿತು. ಭಾರತ ಯಾವಾಗ ಗಣತಂತ್ರವಾಯಿತು ಅಂದರೆ 1950ರಲ್ಲಿ ಭಾರತ ಗಣತಂತ್ರವಾಯಿತು. ಇನ್ನು ಪಂಜಾಬ್ನಲ್ಲಿ ಸೀಮಿತ ತುರ್ತು ಪರಿಸ್ಥಿತಿ ಘೋಷಿತವಾಯಿತು. ನಮ್ಮ ಪಂಜಾಬ್ ಮೇಲೆ ಸೀಮಿತ ತುರ್ತು ಪರಿಸ್ಥಿತಿ ಫಸ್ಟ್ ಟೈಮ್ 1951 ಘೋಷಣೆಯಾಗಿತ್ತು. ಇನ್ನು ಭಾರತ ಒಕ್ಕೂಟದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತ ಒಕ್ಕೂಟದಲ್ಲಿ ತುರ್ತು ಪರಿಸ್ಥಿತಿಯನ್ನು ಮೊದಲ ಬಾರಿಗೆ
1962ರಲ್ಲಿ ಘೋಷಿಸಲಾಯಿತು. ಇನ್ನು ಭಾರತ ಸ್ವತಂತ್ರವಾಯಿತು 1947. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ನೋಡಿ ಯಾವುದಪ್ಪ ಅಂತಂದ್ರೆ 4123 ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್ 1ನೇ ಮತ್ತು 2ನೇ ಪಟ್ಟಿಯನ್ನು ಹೊಂದಿಸಿ ಸಮರ್ಪಕ ಸಂಕೇತದಲ್ಲಿ ಬರೆಯಿರಿ ಅಂತ ಕೇಳಿದರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆದಾಗ ಇಲ್ಲಿ ನೋಡಿ ಏನಾಗುತ್ತೆ. ಜಮ್ಶೆಡ್ಪುರ ಎಲ್ಲಿ ಕಂಡುಬರುತ್ತೆ? ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತೆ. ಬಾಕ್ರಾನಂಗಲ್ ಅಣೆಕಟ್ಟು ಕಂಡುಬರೋದು ಬಾಕ್ರಾನಂಗಲ್ ಕಂಡು ಬರ್ತಕ್ಕಂಥದ್ದು ಪಂಜಾಬ್ನಲ್ಲಿ. ಅದೇ ರೀತಿಯಾಗಿ ಆವಡಿ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ತಮಿಳುನಾಡಿನಲ್ಲಿ. ಇನ್ನು ಶ್ರೀನಗರ ಕಂಡು ಬರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ. ನಮ್ಮ ಕರ್ನಾಟಕನ ವೇಸ್ಟ್ ಪಡೆಯುತ್ತಿಲ್ಲ. ಇಲ್ಲಿ ಸರಿಯಾಗ್ತಕ್ಕಂಥದ್ದು ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಡಿ ಸರಿಯಾಗಿದೆ. 5124 ವೇಸ್ಟ್ ಬಾಡಿ ಅಲ್ಲ, ಬಟ್ ಇಲ್ಲಿ ಆಪ್ಷನ್ದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ನೀಡಿಲ್ಲ. ನಮ್ಮ ಕರ್ನಾಟಕ ಯಾವಾಗಿದ್ರೂ 1 ನಂಬರ್. ನೆಕ್ಸ್ಟ್ 1ನೇ 2ನೇ ಪಟ್ಟಿಯನ್ನು ಹೊಂದಿಸುವ ಸಮರ್ಪಕ ಸಂಕೇತದಲ್ಲಿ ಉತ್ತರ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2. ಸೊ ವಿಶ್ವದ ಅತಿ ದೊಡ್ಡ ನದಿ ಅಮೆಜಾನ್ ನದಿ. ಇತ್ತೀಚೆಗೆ ಅಮೆಜಾನ್ ನದಿ ಸುದ್ದಿ ಒಳಗಡೆ ಯಾಕಪ್ಪ ಅಂತಂದರೆ ಅದರಲ್ಲಿರ್ತಕ್ಕಂಥ ನೀರು ಬತ್ತುತ್ತಾ ಇದೆ ಅಂತ ಸುದ್ದಿ ಬಂದಿದೆ. ಅದಕ್ಕೋಸ್ಕರ ಅದು ಭಾಳ ಸುದ್ದಿ ಒಳಗಡೆ ಇದೆ. ನೋಡ್ಕೊಡ್ರಿ ಅಮೆಜಾನ್ ನದಿ ಬಗ್ಗೆ ಕೆಲವೊಂದಿಷ್ಟು ಯೂಟ್ಯೂಬ್ನಲ್ಲಿ ಕೂಡ ವಿಡಿಯೋಸ್ ಜಾಸ್ತಿ ಆಗಿದ್ದಾವೆ, ಅವನ್ಗಳನ್ನು ಕೂಡ ನೋಡ್ಕೊಡ್ರಿ. ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಅಲಸ್ಕಾದ ಪಕ್ಕದಲ್ಲಿದೆ. ಗ್ರೀನ್ಲ್ಯಾಂಡ್ ವಿಶ್ವದ ಅತಿ ದೊಡ್ಡ ದ್ವೀಪವಾಗಿದೆ. ವಿಶ್ವದ ಅತಿ ದೊಡ್ಡ ಭೂಖಂಡ ಏಷ್ಯಾ ಭೂಖಂಡ. ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಇದೆ ಅನ್ನಿಸ್ಬೋದು. ಕ್ವಶನ್ ಪೇಪರ್ ಈ ಟೈಪ್ ಬಂದರೆ ಈಸಿ ಬಂದರೆ ಕಟ್ ಆಫ್ ಹೈ ನಿಲ್ಲುತ್ತೆ, ಟಫ್ ಬಂದರೆ ಓದಿರೋರಿಗೆ ಹೆಲ್ಪ್ ಆಗುತ್ತೆ, ಕಟ್ ಆಫ್ ಕಡಿಮೆ ನಿಲ್ಲುತ್ತೆ. ಸೊ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಲೆವೆಲ್ಗೆ ನೀವು ಓದ್ಕೊಂಡು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ. ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ ಯಾವುದು ಸರಿಯಾಗುತ್ತೆ? 4213 ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 1ನೇ ಮತ್ತು 2ನೇ ಪಟ್ಟಿಯನ್ನು ಹೊಂದಿಸಿ ಸಮರ್ಪಕ ಸಂಕೇತದಲ್ಲಿ ಉತ್ತರವನ್ನು ಬರೆಯಿರಿ. ವಿಶ್ವದ ಅತಿ ಎತ್ತರದ ಗಗನಚುಂಬಿ, ವಿಶ್ವದ ಅತಿ ಎತ್ತರದ ಕಟ್ಟಡ ಅಂತ ಕೂಡ ಹೇಳ್ಬೋದು. ಅದು ಯಾವುದಪ್ಪ ಅಂತಂದ್ರೆ ಟೆಂಪೈರ್ ಸೈಟ್ ವಿಶ್ವದ ಅತಿ ಎತ್ತರದ ಗಗನಚುಂಬಿ. ಪ್ರಸ್ತುತ ಚೇಂಜ್ ಆಗಿದೆ, ಅದನ್ನು ನೀವು ಕಮೆಂಟ್ ಮಾಡಿ ನೋಡೋಣ. ಇನ್ನು ವಿಶ್ವದ ಅತಿ ಎತ್ತರದ ಪರ್ವತ ಇದು ಯಾವುದು? ಮೌಂಟ್ ಎವರೆಸ್ಟ್ ಪರ್ವತ. ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು ಯಾವುದಪ್ಪ ಅಂತಂದರೆ ಇದು ಬಾಕ್ರಾನಂಗಲ್ ಅಣೆಕಟ್ಟು. ಏಷ್ಯಾದ ಅತಿ ಎತ್ತರದ ಪೀಠಭೂಮಿ ಅಥವಾ ಪ್ರಸ್ಥಭೂಮಿ ಅಂತ ಕರಿಬೋದು ಟಿಬೆಟ್. ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ ಯಾವುದು ಅಂತ ಅಂದರೆ ಆಪ್ಷನ್ ಡಿ 2341. ನೆಕ್ಸ್ಟ್ ಇಲ್ಲಿ ಕೂಡ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ವಿಮಾನ ನಿಲ್ದಾಣ, ಇವುಗಳಲ್ಲಿ ಯಾವುದು ವಿಮಾನ ನಿಲ್ದಾಣ ಅಂತ ಅಂದರೆ ಇಲ್ಲಿ ನೋಡಿ ಪಾಲಂ ಅನ್ನುವಂಥದ್ದು ಒಂದು ವಿಮಾನ ನಿಲ್ದಾಣ ಆಗಿದೆ. ರೈಲ್ವೆ ಜಂಕ್ಷನ್ ಯಾವುದಂದ್ರೆ ಜಲಾರ್ಪೇಟ್ ರೈಲ್ವೆ ಜಂಕ್ಷನ್ ಇದೆ. ಸುರಂಗ ಮಾರ್ಗ ಯಾವುದಪ್ಪ ಅಂತಂದರೆ ಬನಿಹಾಲ್ ಮಾರ್ಗ ಸುರಂಗ ಮಾರ್ಗವಾಗಿದೆ. ಪರ್ವತ ಕಣಿವೆ ಖೈಬರ್ ಕಣಿವೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ 2143 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಕೋಲ್ಕತ್ತಾದಲ್ಲಿ ಜನದಟ್ಟಣೆ ಅತಿ ಹೆಚ್ಚಾಗಿದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಈ ಟೈಪ್ ಕ್ವಶನ್ ಬಂದಾಗ ಅವರು ಕೋಲ್ಕತ್ತಾ ಬಗ್ಗೆ ಕೇಳಿದ್ದಾರೆ. ವೆಸ್ಟ್ ಬೆಂಗಾಲ್ದಲ್ಲಿ ಇರ್ತಕ್ಕಂಥ ಕೋಲ್ಕತ್ತಾ, ಅಲ್ಲಿರ್ತಕ್ಕಂಥ ಮೇನ್ ಫೀಚರ್ಸ್ ನಾವು ಅನಲೈಸ್ ಮಾಡಿ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಹೂಗ್ಲಿ ನದಿ ಹರಿಯುತ್ತದೆ ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಕೋಲ್ಕತ್ತಾನಲ್ಲಿ ಹೂಗ್ಲಿ ನದಿ ಹಾದು ಹೋಗುತ್ತದೆ. ಮತ್ತು ಕೈಗಾರಿಕೆಗಳು ದಟ್ಟವಾಗಿವೆ, ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಅತಿ ಹೆಚ್ಚು ಸೆಣಬನ್ನು ಉತ್ಪಾದನೆ ಮಾಡ್ತೇವೆ. ಇಡೀ ಜಗತ್ತಿನಲ್ಲೇ ಸೆಣಬು ಉತ್ಪಾದನೆ ಮಾಡ್ತಕ್ಕಂಥ ಅತಿ ದೊಡ್ಡ ದೇಶ ಭಾರತ ಆದರೆ ಸೆಕೆಂಡ್ ಬಾಂಗ್ಲಾದೇಶ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಪ್ರಸ್ಥಭೂಮಿನೇ ಅದಕ್ಕೆ ಕಾರಣವಾಗುತ್ತೆ. ಅದು ಸರಿಯಾಗಿದೆ. ಕೈಗಾರಿಕೆ ಇದು ಒಂದು ದೊಡ್ಡ ಬಂದರು ಆಗಿದೆ, ಇದು ತಪ್ಪು. ಇದು ಇಂಗ್ಲೀಷರಿಂದ ಸ್ಥಾಪಿಸಲ್ಪಟ್ಟ, ಇದು ಕೂಡ ತಪ್ಪು. 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿರಿ ಅಂತ ಕೇಳಿದರೆ. ಸೊ ಕಾವೇರಿ ನದಿಯ ಉಪನದಿ ಕೆಳಗಿನವುಗಳಲ್ಲಿ ಯಾವ ನದಿಯು ಕಾವೇರಿ ನದಿಯ ಉಪನದಿ ಅಂತ ಅಂದರೆ ಇದು ಕಪಿಲಾ ನದಿ ಕಾವೇರಿ ನದಿಯ ಉಪನದಿಯಾಗಿದೆ. ಗಂಗಾ ನದಿಯ ಉಪನದಿ ಯಾವುದಪ್ಪ ಅಂತಂದರೆ ಇದರಲ್ಲಿ ಗೋಮತಿ ನದಿ ಗಂಗಾ ನದಿಯ ಉಪನದಿಯಾಗಿದೆ. ಕೃಷ್ಣಾ ನದಿಯ ಉಪನದಿ ಯಾವುದಂದ್ರೆ ತುಂಗಭದ್ರಾ ನದಿಯಾಗಿದೆ. ಇನ್ನು ಅದೇ ರೀತಿಯಾಗಿ ಸಿಂಧೂ ನದಿಯ ಉಪನದಿ ಜೀಲಂ ನದಿಯಾಗಿದೆ. ಇಲ್ಲಿ ಸರಿ ಹೊಂದತಕ್ಕಂಥದ್ದು ಯಾವುದು ನೋಡಿ ಆಪ್ಷನ್ ಡಿ 4123 ಸರಿಯಾದಂಥ ಆಯ್ಕೆಯಾಗುತ್ತೆ. ನೆಕ್ಸ್ಟ್ ಗಂಗಾ ನದಿ ಈ ಕೆಳಗಿನ ಕಾರಣಗಳಿಂದಾಗಿ ಉಪಯುಕ್ತವಾಗಿದೆ ಅಂತ ಕೇಳಿದ್ದಾರೆ. ಸೊ ಗಂಗಾ ನದಿ ಯಾವ ಕಾರಣದಿಂದ ಉಪಯುಕ್ತ ಅಂತಂದರೆ
ಶವದಹನ ಘಾಟುಗಳು, ಇದು ತಪ್ಪು. ಶವದಹನ ಮಾಡ್ತಾರೆ, ಬಟ್ ಅದೇ ಆ ರೀತಿಯಾಗಿ ಮಾಡಿದ್ರಿಂದ ಉಪಯುಕ್ತ ಇಲ್ಲ, ಅದರಿಂದ ನಾಶ ಇದೆ. ಇನ್ನು ಲಕ್ಷಗಟ್ಟಲೆ ಹೆಕ್ಟರ್ ಭೂಮಿಗಳಿಗೆ ನೀರಾವರಿಯನ್ನು ಒದಗಿಸುತ್ತದೆ, ಇದು ಸರಿಯಾಗಿದೆ. ಇನ್ನು ತಂಪಾದ ಮತ್ತು ಚೈತನ್ಯವಾದ ನೀರು, ಇದು ಕೂಡ ಸರಿ. ಈ ರೀತಿಯಾಗಿ ಹೇಳೋಕೆ ಬರಲ್ಲ, ಯಾಕಪ್ಪ ಅಂತಂದರೆ ಗಂಗಾ ನದಿ ಭಾಳ ಕಲುಷಿತವಾಗಿದೆ. 1 ಮತ್ತು 2 ಮಾತ್ರ ಸರಿಯಾಗಿದ್ದಾವೆ. ಜಲಮಾರ್ಗ, ಗಂಗಾ ನದಿಯಲ್ಲಿ ಜಲಮಾರ್ಗ ಇದೆಯಾ? ಜಲಮಾರ್ಗ ಅಲ್ಲಿ ಕೂಡ ಇದೆ, ಇದು ತಪ್ಪು. 3ನೇದು ತಪ್ಪು, ಇದು ನಾನಂತರೂ ಅನಲೈಸ್ ಮಾಡಲ್ಲ. 3ನೇದು ತಪ್ಪು. 4ನೇದು ಜಲಮಾರ್ಗ ಸರಿಯಾಗಿದೆ. ಇನ್ನು 2 ಮತ್ತು 4 ಸರಿಯಾಗಿದ್ದಾವೆ. ಗಂಗಾ ನದಿ ಡಾಲ್ಫಿನ್ ಕೂಡ ಅಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ನೆಕ್ಸ್ಟ್, ಹಿಮಾಲಯವನ್ನು ಪೂಜಿಸುತ್ತಾರೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಹಿಮಾಲಯಗಳನ್ನು ಪೂಜಿಸಲು ಕಾರಣ ಏನು ಅಂತ ಅಂದರೆ ಇಲ್ಲಿ ನೋಡಿ, ಅವು ಭಾರತವನ್ನು ರಕ್ಷಿಸುತ್ತವೆ. ಸೊ ಹಿಮಾಲಯಗಳು ಭಾರತವನ್ನು ರಕ್ಷಿಸುತ್ತವೆ ಅನ್ನೋದು ಸರಿಯಾಗಿದೆ ಒಂದು ಮಟ್ಟಿಗೆ, ಬಟ್ ಅದನ್ನು ಒಂದು ಪಾಯಿಂಟ್ ಅಂತ ತಿಳ್ಕೊಳ್ಳೋಣ. ಬಟ್ ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ. ಅದು ಜಗತ್ತಿನಲ್ಲಿ ಅತಿ ಎತ್ತರವಾಗಿದೆ, ಇದು ಭಾಳ ಕನ್ವೀನಿಯೆಂಟ್ ಆಗುತ್ತೆ. ಅವು ಭಾರತವನ್ನು ರಕ್ಷಿಸ್ತವೆ ಅನ್ನೋದಕ್ಕಿಂತ ಅವು ಅತಿ ಎತ್ತರದಲ್ಲಿದೆ ಅದು ಸರಿಯಾಗಿದೆ. ಇನ್ನು ಉತ್ತರ ಭಾರತ ಹೆಚ್ಚಿನ ನದಿಗಳು ಹಿಮಾಲಯದಲ್ಲಿ ಉದಯವಾಗುತ್ತವೆ, ಇದು ಕೂಡ ಸರಿ. 2 ಮತ್ತು 3 ಸರಿಯಾಗಿದ್ದಾವೆ. ಮೇನ್ ಪೂಜಿಸ್ಬೇಕಂತಂದರೆ ಜನರ ಒಳಗಡೆ ತಲೆಯೊಳಗೆ ಬರುವಂಥ ಪಾಯಿಂಟ್ಗಳು ಯಾವಂದರೆ 2 ಮತ್ತು 3 ಸರಿಯಾಗಿದ್ದಾವೆ. ಅವು ರಕ್ಷಿಸ್ತವೆ, ನಮಗೆ ಗೊತ್ತು ಓದೋರಿಗೆ, ಬಟ್ ಸಾಮಾನ್ಯ ಜನರಿಗೆ ಅವು ಅಷ್ಟೊಂದು ತಿಳಿಯಲ್ಲ. ಬಟ್ 2 ಮತ್ತು 3 ಪ್ರಕಾರ ಅವರು ಪೂಜಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಕ್ವಶನ್ ಮೇಲೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಈ ಟೈಪ್ ಅನಲೈಸ್ ಮಾಡಿ ಕೆಲವೊಂದು ಸಲ ನಮಗೆ ಆನ್ಸರ್ ಗೊತ್ತಿದ್ರೂ ಎಡುತ್ತೀವಿ. ಅದಕ್ಕೋಸ್ಕರ ಕರೆಕ್ಟಾಗಿ ಕ್ವಶನ್ ಓದಿ ನಿಮ್ಮ ಅನಿಸಿಕೆ ಅನ್ನೋದಕ್ಕಿಂತ ಜನರು ಯಾವ ರೀತಿಯಾಗಿ ಅನಿಸಿಕೆ ಇರುತ್ತೆ ಅನ್ನೋದನ್ನು ಯೋಚಿಸಿ ಅರ್ಥೈಸಿ ಒಂದು ಆನ್ಸರ್ ಮಾಡಿ ಇಂಥ ಪ್ರಶ್ನೆಗಳು ಬಂದಾಗ. ನೆಕ್ಸ್ಟ್, ಭಾರತಕ್ಕೆ ಅರಣ್ಯ ನಿರ್ಮಾಣ ಯೋಜನೆ ಅಗತ್ಯ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶಕ್ಕೆ ಅರಣ್ಯ ನಿರ್ಮಾಣ ಯೋಜನೆ ಅತ್ಯಗತ್ಯವಾಗಿದೆ. ಅದು ಯಾಕಪ್ಪ ಅಂತಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ, ಹೆಚ್ಚು ಹಸಿರು ಕಣ್ಣುಗಳಿಗೆ ಸೊಂಪು, ಇದು ತಪ್ಪು. ಅದು ಹೆಚ್ಚು ಹಸಿರು ಕಣ್ಣಿಗೆ ತಂಪು ಅನ್ನೋದು ನಿಜ, ಬಟ್ ಆದರೆ ಅದರಿಂದ ನಮಗೆ ಉಪಯೋಗ ಇಲ್ಲ ಅಷ್ಟೇ. ನೆಕ್ಸ್ಟ್, ಅರಣ್ಯಗಳು ಮಳೆಯನ್ನು ಬರುವುದಕ್ಕೆ ಅಗತ್ಯ, ಇದು ಸರಿಯಾಗಿದೆ. ಅರಣ್ಯಗಳಿಂದ ಅತಿ ಹೆಚ್ಚು ಮಳೆ ಬರುತ್ತದೆ. ಇನ್ನು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಅರಣ್ಯ ಅಗತ್ಯ ಕೊಡುತ್ತವೆ, ಇದು ಕೂಡ ಸರಿಯಾಗಿದೆ. 2 ಮತ್ತು 3 ಇಲ್ಲಿ ಸರಿಯಾಗಿದ್ದಾವೆ. ಆಪ್ಷನ್ ಬಿ ಸರಿಯಾಗಿದೆ. ರಾಮಾಯಣ ಮಹಾಭಾರತದಲ್ಲಿ ಅರಣ್ಯಗಳ ಉಲ್ಲೇಖವಿದೆ, ಇದು ತಪ್ಪು. ತಪ್ಪಾಯಿತು ಮಾರೆ, ಇದು 2 ಮತ್ತು 3 ಮಾತ್ರ ಸರಿಯಾಗಿದ್ದಾವೆ. ನೆಕ್ಸ್ಟ್, ಕ್ವಶನ್ ಪೇಪರ್ ತೆಗೆಯೋರು ಜ್ಯೋತಿಷಿಗಳಾಗಿದ್ದರು ಅನ್ಸುತ್ತೆ. ಸರಿಯಾದ ಕಾಲಾನುಕ್ರಮಣಿಕೆ ಸರಣಿಯನ್ನು ಗುರುತಿಸಿರಿ. ಇಲ್ಲಿ ನೋಡಿ, ಕಾಲಾನುಕ್ರಮಣಿಕೆ ಗುರುತಿಸಿ ಬರೆದಾಗ ಬಿಲಾಯಿ ಉಕ್ಕು ಸ್ಥಾವರ ಯಾವಾಗಪ್ಪ ಅಂತಂದರೆ ಬಿಲಾಯಿ ಉಕ್ಕು ಸ್ಥಾವರ ಸ್ಥಾಪನೆಯಾಗಿದ್ದು 1955 ರಷ್ಯಾ ದೇಶದ ಸಹಯೋಗದೊಂದಿಗೆ ಬಿಲಾಯಿ ಉಕ್ಕಿನ ಸ್ಥಾವರ ಸ್ಥಾಪಿಸಲಾಯಿತು. ಮತ್ತು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ ಭದ್ರಾವತಿಯಲ್ಲಿ 1923ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ, ನೆನ್ಪಿಟ್ಕೊಡ್ರಿ. ಟಾಟಾ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ ಸ್ಥಾಪನೆ ಇದು 1907ರಲ್ಲಿ ಟಾಟಾ ಕನ್ಸಲ್ಟೆನ್ಸಿ. ಇನ್ನು ದುರ್ಗಾಪುರ ಉಕ್ಕು ಸ್ಥಾವರ ಯಾವಾಗಪ್ಪ ಅಂತಂದರೆ ಇಂಗ್ಲೆಂಡ್ ಸಹಾಯದೊಂದಿಗೆ 1956ರಲ್ಲಿ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ 3214 ಆಪ್ಷನ್ ಸಿ ಸರಿಯಾಗಿದೆ. 3214. ನೆಕ್ಸ್ಟ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ, ಮಂಡಲ್ ಆಯೋಗ ಎದಕ್ಕೆ ಸಂಬಂಧಪಟ್ಟಿತ್ತು ಅಂತಂದರೆ ಇದು ಮೀಸಲಾತಿ ನೀತಿಗೆ ಸಂಬಂಧಪಟ್ಟಿತ್ತು. ಮೇನಕಾ ಗಾಂಧಿ ಪ್ರಕರಣ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಿತ್ತು. ಬಾಬಾ ಆಮ್ಟೆ ಪ್ರಕರಣ ಯಾವುದಕ್ಕಂದ್ರೆ ಕುಷ್ಠರೋಗಿಗಳ ಸೇವೆಗೆ ಸಂಬಂಧಪಟ್ಟಿತ್ತು. ಬಾಳಾ ತ್ಯಾಕ್ರೆ ಪ್ರಕರಣ ಬಾಳಾ ತ್ಯಾಕ್ರೆ ಶಿವಸೇನೆಗೆ ಸಂಬಂಧಪಟ್ಟಿದ್ದಾರೆ. ಸೊ ಅಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ 3, 1, 2, 4. ನೆಕ್ಸ್ಟ್, ಕಾರ್ಲ್ ಮಾರ್ಕ್ಸ್ ಈ ಕೆಳಗಿನ ಕಾರಣಗಳಿಗಾಗಿ ಪ್ರಸಿದ್ಧನು ಅಂತ ಕೇಳಿದ್ದಾರೆ. ಸೊ ಕಾರ್ಲ್ ಮಾರ್ಕ್ಸ್ ಏನಿದಾನಲ್ಲ, ಇವನಿಗೆ ಅರ್ಧ ಜಗತ್ತು ದೇವರಂತ ಕರೆದ್ರೆ ಇನ್ನು ಅರ್ಧ ಜಗತ್ತು ದೆವ್ವ ಅಂತ ಕರಿತೈತಿ. ಯಾಕಪ್ಪ ಅಂತಂದರೆ ಅವನು ತುಂಬ ಒಂದು ಗ್ರಂಥ ಬರೆದಿದ್ದಾನೆ, ಅದು ಭಾಳ ಪ್ರಸಿದ್ಧಿಯಾಗಿತ್ತು. ಇಲ್ಲಿ ನೋಡಿ, ಅವನು ಯಹೂದಿಯಾಗಿದ್ದನು ಅನ್ನೋದು ತಪ್ಪು. ಅವನು ಇಂಗ್ಲೆಂಡಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡಿದನು ಅನ್ನೋದು ಕೂಡ ತಪ್ಪಾಗುತ್ತೆ. ಅವನು ದಾಸ್ ಕ್ಯಾಪಿಟಲ್ ಪುಸ್ತಕವನ್ನು ಬರೆದನು, ಇದು ಸರಿ. ದಾಸ್ ಕ್ಯಾಪಿಟಲ್ ಅನ್ನುವಂಥ ಲೇಖನವನ್ನು ಬರೆದಿದ್ದಾನೆ. ಇನ್ನು ಅವನು ಲಕ್ಷಾಂತರ ಕಾರ್ಮಿಕರ ಮೇಲೆ ಪ್ರಭಾವವನ್ನು ಬೀರಿದನು, ಇದು ಕೂಡ ಸರಿ. ಪ್ರಭಾವವನ್ನು ಬೀರಿದನು. 2, 3 ಮತ್ತು 4 ಸರಿಯಾಗಿದ್ದಾವೆ. ಆಪ್ಷನ್ ಸಿ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್, ದಾಸ್ ಕ್ಯಾಪಿಟಲ್ ಅಂತ ಬಂದರೆ ಕಾರ್ಲ್ ಮಾರ್ಕ್ಸ್ ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್, ಜರ್ಮನಿ ಏಕೀಕರಣವು ಕೈಗೊಂಡಿದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಜರ್ಮನಿ ಏಕೀಕರಣ ಕೈಗೊಂಡಿರ್ತಕ್ಕಂಥದ್ದು ಯಾಕೆ ಅಂತ ಅಂದರೆ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿಯ ಅಧ್ಯಕ್ಷರು ಮಿತ್ರವಾಗಿದ್ದಾರೆ, ಇದು ತಪ್ಪು.
1945ರಲ್ಲಿ ಮೊದಲು ಈ ಎರಡು ಜರ್ಮನಿ ಒಂದೇ ರಾಷ್ಟ್ರವಾಗಿದ್ದವು ಎನ್ನುವುದು ಕೂಡ ತಪ್ಪು. ಏಕೀಕರಣವು ಅರ್ಥವ್ಯವಸ್ಥೆ ಮತ್ತು ಸಂಸ್ಕೃತಿಗೆ ಲಾಭದಾಯಕ. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಏಕೀಕರಣ ಅತ್ಯಗತ್ಯವಾಗಿತ್ತು, ಜರ್ಮನಿ ಏಕೀಕರಣ, ಅದಕ್ಕೋಸ್ಕರ ಅದನ್ನು ಮಾಡಲಾಯಿತು. ಇನ್ನೊಂದೇನೈತೆ, ಪಶ್ಚಿಮ ಜರ್ಮನಿಯು ಪೂರ್ವ ಜರ್ಮನಿಯನ್ನು ಆಕ್ರಮಿಸಿತು. ಇದು ಕೂಡ ಸರಿ. ಎರಡು ಕಾರಣದಿಂದ ಜರ್ಮನಿ ಏಕೀಕರಣಗೊಂತು. 3 ಮತ್ತು 4 ಸರಿಯಾಗಿದ್ದಾವೆ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ. ನೆಕ್ಸ್ಟ್, ಶೀತಲ ಸಮರ ಅಂತ್ಯಕ್ಕೆ 2 ಮುಖ್ಯ ಕಾರಣಗಳನ್ನು ಹುಡುಕಿರಿ ಅಂತ ಕೇಳಿದ್ದಾರೆ. ಸೊ ಕೋಲ್ಡ್ ವಾರ್ ಅಂತ ಕರಿತೀವಿ. ಇದು ಅಂತ್ಯಗೊಳ್ಳುವುದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ, ಇದು ಭಾಳ ದುಸ್ಥಿತಿ ಒಳಗೆ ನಡೆದಿತ್ತು. ಹವಾಮಾನ ಬಿಸಿ ಏರಿದೆ. ಇದು ತಪ್ಪು. ಹವಾಮಾನ ಬಿಸಿ ಏರಲಿಲ್ಲ, ಇನ್ನೂ ಜಾಸ್ತಿ ಕೋಲ್ಡ್ ಆಗಿತ್ತು. ಇನ್ನು ಗೋರ್ಬಚೇವ್ ಪಾಶ್ಚಿಮಾತ್ಯ ದೇಶಗಳಿಗೆ ಸ್ನೇಹ ಅಸ್ತ್ರವನ್ನು ಕೊಟ್ಟಿದ್ದಾರೆ ಅನ್ನೋದು ಸರಿಯಾಗಿದೆ. ಅಮೆರಿಕ ಮತ್ತು ರಷ್ಯಾ ಸೀಮಿತ ನಿಶಸ್ತ್ರೀಕರಣ ಸಾಧಿಸಿದೆ ಅನ್ನೋದು ಕೂಡ ಸರಿಯಾಗಿದೆ. ಮತ್ತು ಜ್ಯೋತಿಷಿಗಳು ಶೀತಲ ಸಮರ ಅಂತ್ಯಗೊಳ್ಳುವುದೆಂದು ಭವಿಷ್ಯ ನುಡಿದರು. ನಾ ಹೇಳಲಿಲ್ಲ, ಈ ಕ್ವಶನ್ ಪೇಪರ್ ತೆಗೆದಾರ ಜ್ಯೋತಿಷಿಗಳಾಗಿದ್ರು ಅನ್ಸುತ್ತೆ. ಸೊ ಈ ಟೈಪ್ ಪಾಯಿಂಟ್ಸ್ ಕೊಡ್ತಾರೆ, ಉಪಯೋಗ ಇಲ್ಲಾರ್ದು. 2 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ. ಬಿ ಸರಿಯಾದಂಥ ಆಯ್ಕೆಯಾಗಿದೆ. ವಿಶ್ವಶಾಂತಿಯ ಮುಂಬೆಳಕು ಕಾಣುತ್ತಿದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ವಿಶ್ವಶಾಂತಿಯ ಮುಂಬೆಳಕು ಕಾಣುತ್ತಿದೆ ಯಾಕಪ್ಪ ಅಂತಂದರೆ, ಸೋವಿಯತ್ ಸೋಷಲಿಸ್ಟ್ ಗಣತಂತ್ರ ಒಕ್ಕೂಟ ಬಹುಬಲಹೀನ. ಹಂಗೇನಿಲ್ಲ, ಇದು ಕ್ವಶನ್ ಪೇಪರ್ ಓಲ್ಡ್ ಆಗಿದೆಯಲ್ಲ, ಅದಕ್ಕೋಸ್ಕರ ಇದು ಆನ್ಸರ್ ಏನು ಕೊಟ್ಟಿದ್ದಾರೆ, 2 ಮತ್ತು 3 ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ರಷ್ಯಾದ ನಡುವೆ ಜಾಗತಿಕ ವಿಷಯಗಳಲ್ಲಿ ಬಹುಭಾಗ ಒಮ್ಮತ ಮೂಡಿ. ಯಾವುದು ತಪ್ಪ ಇದಾವೆ ಇವು. ಸೊ ಇದು ಒಂದು ಗ್ರೇಸ್, ಇದು ಓಲ್ಡ್ ಕ್ವಶನ್ ಪೇಪರ್ ಆಗಿದೆ. ಸೊ ಯಾಕಪ್ಪ ಅಂತಂದ್ರೆ ರಷ್ಯಾ ಸಿಟಿಗೆ ಅದು ಯುದ್ಧ ಮಾಡಾಕತ್ತೈತಿ ಈಗ ಅಮೇರಿಕಾದ ವಿರುದ್ಧ. ನಾವು ಈ ಪಾಯಿಂಟ್ಸ್ ಎಲ್ಲ ಹಾಕಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್, ಕಾಂಗ್ರೆಸ್ ಪಕ್ಷ 1900 ಈ ಟೈಪ್ ಕ್ವಶನ್ಗಳು ನೀವು ತಲೆನೂ ಕೆಡಿಸ್ಕೋಬೇಡ್ರಿ. ಯಾಕಪ್ಪ ಅಂತಂದರೆ ಈ ಟೈಪ್ ಕೇಳಲ್ಲ, ಇವಾಗ ಕರೆಂಟ್ ಸಿಚುವೇಶನ್ಗೆ ಹೆಂಗೆ ಸಂಬಂಧಪಟ್ಟಿದ್ದು ಆ ಟೈಪ್ ಕೇಳ್ತಾರೆ. ಸೊ ಕರೆಂಟ್ ಸಿಚುವೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ರಷ್ಯಾ ಉಕ್ರೇನ್ ವಾರ್ ಮತ್ತು ಇವಾಗ ಇರಾನ್ ಇಸ್ರೇಲ್ ವಾರ್ ನಡೆದೈತಿ. ಸೊ ಅವೆಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಡ್ಕೊಡ್ರಿ. ಕಾಂಗ್ರೆಸ್ ಪಕ್ಷ 1989ರ ಕೇಂದ್ರೀಯ ಚುನಾವಣೆಗಳಲ್ಲಿ ಸೋತಿತು ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷ ಫಸ್ಟ್ ಟೈಮ್ 1989 ಸೋತಿ. ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿ, ಯಾಕೆ ಅಂತಂದರೆ ಜನತೆ ಒಂದು ಬದಲಾವಣೆಯನ್ನು ಬಯಸಿತ್ತು. ಇದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಒಂದೇ ಒಂದು ಪಕ್ಷದನ್ನು ಭಾಳಷ್ಟು ಜನ ನೋಡ್ತಾ ಇದ್ರಿ. ಯಾಕಪ್ಪ ಇನ್ನೊಂದು ಪಕ್ಷ ಬಂದು ಏನಾದರೂ ಇಂಪ್ರೂವ್ ಮಾಡ್ಬೋದು ಅಂತ ಜನರ ತಲೆಯೊಳಗೆ ಮೂಡುತ್ತೆ. ಅದಕ್ಕೋಸ್ಕರ ಅವರು ಬದಲಾವಣೆ ಸಲುವಾಗಿ ಅವ್ರನ್ನ ಸೋಲಿಸಿದರು. ಮತ್ತು ಮೂರನೇದು, ರಾಜೀವ್ ಗಾಂಧಿ ಕಂಪ್ಯೂಟರ್ಗಳ ಮೇಲೆ ನಂಬಿಕೆ ಇಟ್ಟಿದ್ದರು ಅನ್ನೋದು ಕೂಡ ಸರಿ. ಯಾಕಪ್ಪ ಅಂತಂದರೆ ಜನರಿಗೆ ಅದು ಹೊಸದಾಗಿತ್ತು. ರಾಜೀವ್ ಗಾಂಧಿರವ್ರದ್ದು ಕರೆಕ್ಟ್ ಇತ್ತು, ಬಟ್ ಜನರಿಗೆ ಅದು ಹೊಸದಾಗಿತ್ತು. ನಮ್ಮ ಸಂಸ್ಕೃತಿನ ಕೆಡಿಸ್ತಾರೆ ಇವರು ಅಂತೇಳಿ ಅವರು ಅಂದುಕೊಂಡ್ರು. ಅದಕ್ಕೋಸ್ಕರ 2 ಮತ್ತು 3 ಸರಿಯಾಗಿದೆ. ಬೆಲೆ ಏರಿಕೆ ಇದು ತಪ್ಪು. ಜನತೆ ಮತ್ತು ಬಲಿಷ್ಠ ಸರ್ಕಾರವನ್ನು ಬಯಸುತ್ತಿದ್ದು ಕೂಡ ತಪ್ಪು. 2 ಮತ್ತು 3 ಸರಿಯಾಗಿದ್ದಾವೆ. ಪಟ್ನ ಸಡನ್ ಚೇಂಜ್ ಯಾರೂ ಎಕ್ಸೆಪ್ಟ್ ಮಾಡಲ್ಲ. ಸ್ಲೋ ಚೇಂಜ್ ಇಸ್ ಬೆಟರ್ ದೆನ್ ಸಡನ್ ಚೇಂಜ್ ಅಂತ ಹೇಳ್ಬೋದು. ನೆಕ್ಸ್ಟ್, ನೆಲ್ಸನ್ ಮಂಡೇಲಾ ಪ್ರಸಿದ್ಧರು ಏಕೆಂದರೆ ಅಂತ ಕೇಳಿದ್ದಾರೆ. ನೆಲ್ಸನ್ ಮಂಡೇಲಾ ಎದಕ್ಕೆ ಪ್ರಸಿದ್ಧರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ನೋಡಿ, ನೆಲ್ಸನ್ ಮಂಡೇಲಾ ವೃದ್ಧ ಬುದ್ಧಿಶಾಲಿ ವ್ಯಕ್ತಿ ಅನ್ನೋದು ತಪ್ಪು. ನೆಲ್ಸನ್ ಮಂಡೇಲಾ ಕರಿಯರ ಮಹಾನಾಯಕರಾಗಿದ್ದರು. ಸರಿಯಾಗಿದೆ. ನೆಲ್ಸನ್ ಮಂಡೇಲಾ ವರ್ಣಭೇದ ನೀತಿ ವಿರುದ್ಧ ಹೋರಾಡಿದರು. ಇದು ಕೂಡ ಸರಿ. ಅವರು ವೃದ್ಧ ವ್ಯಕ್ತಿಗಳಾಗಿ ಹೋರಾಡಲಿಲ್ಲ, ಹೆಂಗಿದ್ದಾಗಿಂದ ಹೋರಾಡಿದರು ಕರಿಯ ವ್ಯಕ್ತಿಗಳಿಗೆ ಸಲುವಾಗಿ. ಸೊ ಅದಕ್ಕೋಸ್ಕರ 2 ಮತ್ತು 3 ಹೇಳಿಕೆಗಳು ಇಲ್ಲಿ ಸರಿಯಾಗಿದ್ದಾವೆ. ನೆಲ್ಸನ್ ಮಂಡೇಲಾ ಕಪ್ಪಗಿದ್ದರು, ಬಟ್ ಅವ್ರು ಹೋರಾಡಿದ್ರಂತ ಫೇಮಸ್ ಆಗಿದ್ದರು. 2, 3 ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಆಯ್ಕೆ ಮಾಡಿ. ಜಪಾನ್ ಪರಾಭವ ಆಗಿದ್ದು ಯಾವಾಗಪ್ಪ ಅಂತಂದರೆ ಇಲ್ಲಿ ನೋಡಿ, ಫಸ್ಟು ಹಿಟ್ಲರ್ ಆತ್ಮಹತ್ಯೆ ಆಯಿತು. ಹಿಟ್ಲರ್ನ ಆತ್ಮಹತ್ಯೆ ಆದಾದ್ಮೇಲೆ ಏನಪ್ಪ ಅಂತಂದರೆ ಅಣುಬಾಂಬ್ಗಳ ಬಳಕೆ ಆಯಿತು. ಆದಾದಮೇಲೆ ಜಪಾನ್ ಪರಾಭವ ಆಯಿತು. 3, 2, 1 ಸರಿಯಾಗಿದೆ. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ. ಪಟ್ಟಿ 1, ಪಟ್ಟಿ 2 ಸೈಂಟಿಸ್ಟ್ಗಳು ಮತ್ತು ಅದನ್ನು ಕೆಲವೊಂದಿಷ್ಟು ಸಾಧನಗಳನ್ನು ಕಂಡುಹಿಡಿದವರು ಕೇಳಿದ್ದಾರೆ. ಸೊ ಫೌಂಟೇನ್ ಪೆನ್ನನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ಲೂಯಿ ಇ ವಾಟರ್ಮ್ಯಾನ್ ಫೌಂಟೇನ್ ಪೆನ್ನ. ಗ್ರಾಮಫೋನನ್ನು ಕಂಡುಹಿಡಿದವರು ಥಾಮಸ್ ಅಲ್ವಾ ಎಡಿಸನ್. ನೆನ್ಪಿಟ್ಕೊಡ್ರಿ. ವೈರ್ಲೆಸ್ಸನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಮಾರ್ಕೋನಿ. ಸೇಫ್ಟಿ ರೇಜರ್ ಯಾರು ಕಂಡುಹಿಡಿದ್ರು? ಕಿಂಗ್ ಸಿ ಜಿಲೆಟ್ ಬೇರ್ಡ್ ಅಂತ ಕೂಡ ಬರ್ತಾವಲ್ಲ ಇವಾಗ. ಸೊ ಅದಕ್ಕೋಸ್ಕರ ಅವರ ಹೆಸರಿನ ಮೂಲಕ ಕಂಪ್ನಿ ತೆರೆದಿದ್ದಾರೆ. ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಎ 2, 5, 3, 4. ನೆಕ್ಸ್ಟ್,
ಕಾಲಾನುಕ್ರಮಣಿಕೆ ಸರಣಿಯಲ್ಲಿ ಜನಸಂಪರ್ಕ ಸಾಧನಗಳು ಭಾರತದಲ್ಲಿ ಬೆಳೆದು ಬಂದದ್ದನ್ನು ಈ ಕೆಳಕಂಡವುಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಯಾವ ರೀತಿಯಾಗಿ ಜನಸಂಪರ್ಕ ಬೆಳೆದು ಬಂದಿತ್ತು ಅಂತ ಅಂದರೆ ಇಲ್ಲಿ ನೋಡಿ ಮುದ್ರಣ ಫಸ್ಟ್ ಬಂತು, ಅದಾದಮೇಲೆ ರೇಡಿಯೋ, ಚಲನಚಿತ್ರ, ದೂರದರ್ಶನ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಇಂಟರ್ನೆಟ್ ಇವಾಗ ಸದ್ಯಕ್ಕೆ ಬಂದಿದೆ. ನೆಕ್ಸ್ಟ್ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಭಾರತೀಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾರತೀಯರು ದಶಮಾಂಶ ಪದ್ಧತಿಯನ್ನು ಕಂಡುಹಿಡಿದಿದ್ದಾರೆ. ಎರಡನೇದ್ದು ಭಾರತೀಯರಿಗೆ ಸಂಬಂಧಪಟ್ಟಿದೆ. ಇನ್ನು ಅರಬ್ಬರಿಗೆ ಬೀಜಗಣಿತ ರೋಡ್ಜನ್ ಸಂಬಂಧಪಟ್ಟಿದೆ ಅರಬ್ಬರಿಗೆ. ಇನ್ನು ಚೀನಿಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮುದ್ರಣ ಯಂತ್ರ ಚೀನಾದವರು ಕಂಡುಹಿಡಿದಿದ್ದಾರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಜರ್ಮನ್ನವರು ಸಾರಿ ಮಿಸ್ಟೇಕ್ ಏನು ಮಾಡಿದೆ ಗೊತ್ತಾ, ಚೀನಿಯರು ಮುದ್ರಣೆ ಅಂತ ಕಂಡುಹಿಡಿದಿಲ್ಲ, ಸುಡುಮದ್ದು ಚೀನಿಯರಿಗೆ ಸಂಬಂಧಪಟ್ಟಿದೆ. ಜರ್ಮನ್ನರು ಮುದ್ರಣೆ ಯಂತ್ರ ಕಂಡುಹಿಡಿದಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸರಿ ಆಗ್ತಕ್ಕಂಥದ್ದು ನೋಡಿ ಸಿ 2, 1, 3, 4 ಸರಿಯಾದಂಥ ಆಯ್ಕೆಯಾಗಿದೆ. ನೆಕ್ಸ್ಟ್ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸ್ಪಿನ್ನಿಂಗ್ ಜೆನ್ನಿಯರವರು ಏನಪ್ಪ ಅಂತಂದರೆ ಜೇಮ್ಸ್ ಹ್ಯಾಗ್ರೀವ್ ಸರಿಯಾಗಿದೆ. ಮ್ಯಾಲ್ ಅಂತ ಅಂದರೆ ಇವರು ಕ್ರಾಂಪ್ಟನ್ ಸರಿಯಾಗಿದೆ. ಉಗಿಯಂತ್ರಕ್ಕೆ ಸಂಬಂಧಪಟ್ಟಂತೆ ಯಾರು ಪಲ್ಟನ್ ಸಂಬಂಧಪಟ್ಟಿದ್ದಾರೆ. ಉಗಿ ಹಡಗುಗೆ ಸಂಬಂಧಪಟ್ಟಿದ್ದ ಜೇಮ್ಸ್ ವ್ಯಾಟ್. ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ 2, 1, 4, 3. ನೆಕ್ಸ್ಟ್ ಕೇಳಿದ್ದಾರೆ ನೋಡಿ ಕಾಲಾನುಕ್ರಮದಲ್ಲಿ ಸರಣಿಯನ್ನು ಈ ಕೆಳಗಿನ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಮೊದಲನೇದು ಏನು ನಡೀತಪ್ಪ ಅಂತಂದರೆ ಫಸ್ಟು ಪೆಟ್ರೋಲಿಂದ ನಡೆಸಲ್ಪಡುವ ಕಾರನ್ನು ಸಂಶೋಧನೆ ಆಯಿತು, ಇದು ಫಸ್ಟ್. ಅದಾದಮೇಲೆ ಏನು ನಡೀತು ವಿಮಾನ ಸಂಶೋಧನೆ, ಇದು ಸೆಕೆಂಡ್ ಆಗುತ್ತೆ. ಸೊ ಅದಾದಮೇಲೆ ಏನಾಯ್ತು ಆಕಾಶೆಂಬ ಕ್ಷಿಪಣಿ ಉಡಾವಣೆ, ಇದು ಥರ್ಡ್ ನಡೀತು. ಅದಾದಮೇಲೆ ಭಾರತೀಯನೊಬ್ಬ ಪ್ರಥಮ ಬಾಹ್ಯಾಕಾಶ ಇದಕ್ಕೆ ಹೆಜ್ಜೆ ಇಟ್ಟ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆಯಾಗಿದೆ. ನೆಕ್ಸ್ಟ್ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಏನಪ್ಪ ಅಂದರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ ಕೆಳಗಿನವರಲ್ಲಿ ಯಾರು ಪಾಕಿಸ್ತಾನದವರು ಅಂತ ಅಂದರೆ ಇವರು ಇಮ್ರಾನ್ ಖಾನ್ ಪಾಕಿಸ್ತಾನ. ಅರ್ಜೆಂಟೀನಾ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮರಡೋನಾ ಅರ್ಜೆಂಟೀನಾ ದೇಶದವರು. ಕೇರಳಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಕೆಳಗಿನವರಲ್ಲಿ PT ಉಷಾ ಕೇರಳದವರು. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರಪ್ಪ ಅಂತಂದರೆ ಪ್ರಕಾಶ್ ಪಡುಕೋಣೆ ಕರ್ನಾಟಕದವರು. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ ಆಪ್ಷನ್ ಎ 2, 1, 5, 4 ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಪಂಜಾಬ್ನಲ್ಲಿ ಅಲೆಕ್ಸಾಂಡರ್ ಮಹಾಶಯನೊಂದಿಗೆ ಹೋರಾಡಿದಂತಹ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಕ್ರಿಸ್ತಪೂರ್ವ 326ರಲ್ಲಿ ಹೆಡಸ್ಮಸ್ ಕಾಳಗ ಅಂತ ಕೂಡ ಕರಿತೀವಿ. ಇದು ಪೋರಸ್ ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ನಡೆದಂತಹ ಕಾಳಗವಾಗಿದೆ. ನೆಕ್ಸ್ಟ್ ಪಶ್ಚಿಮ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಬಾದಾಮಿ ಚಾಲುಕ್ಯ ಅಂತ ಕೊಡ್ಬೋದು, ಬಟ್ ಪಶ್ಚಿಮ ಚಾಲುಕ್ಯ ಅಂತ ಕೊಟ್ಟಿದ್ದಾರೆ. ನೀವು ಏನಾಗ್ತೀರಿ ವ್ಯಂಗಿ ಅಂತ ಹಾಕ್ತೀರಿ. ವ್ಯಂಗಿ ಚಾಲುಕ್ಯರು ಏನಪ್ಪ ಅಂದ್ರೆ ಪೂರ್ವ ಚಾಲುಕ್ಯರು ವ್ಯಂಗಿ ಚಾಲುಕ್ಯರು. ಸೊ ಪಶ್ಚಿಮ ಚಾಲುಕ್ಯರು ಯಾರಪ್ಪ ಅಂತಂದರೆ ಬಾದಾಮಿ ಚಾಲುಕ್ಯರು. ನೆನ್ಪಿಟ್ಕೊಡ್ರಿ, ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಯಾವುದು ನೋಡಿ, ವ್ಯಾಸ ಮಹಾಭಾರತವನ್ನು ಬರೆದಿದ್ದಾರೆ ಅನ್ನೋದು ಸರಿಯಾಗಿದೆ. ಅಶೋಕ ಮಸ್ಕಿ ಶಾಸನ ಅವನಿಗೆ ಸಂಬಂಧಪಟ್ಟಿದ್ದು, ಇದು ಕೂಡ ಸರಿಯಾಗಿದೆ. ಆರ್ಯಭಟ ಹರ್ಷವರ್ಧನ, ಇದು ತಪ್ಪು. ಆರ್ಯಭಟ ಹರ್ಷವರ್ಧನನ ಆಸ್ಥಾನದಲ್ಲಿರಲಿಲ್ಲ, ಹೊರತಾಗಿ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಆರ್ಯಭಟ. ಸೊ ಅದಕ್ಕೋಸ್ಕರ ಇಲ್ಲಿ 3ನೇ ತಪ್ಪಾಗುತ್ತೆ. ಚೋಳರು ತಂಜಾವೂರು ಸಂಬಂಧಪಟ್ಟಿದೆ, 4ನೇದು ಸರಿ, 3ನೇದು ತಪ್ಪಾಗುತ್ತೆ. ನೆಕ್ಸ್ಟ್ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಧ್ಯಾನ್ ಚಂದ್ ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಮಿಹಿರ್ ಸೇನ್ ಸಂಬಂಧಪಟ್ಟಿದ್ದು ಈಜು ಸ್ವಿಮ್ಮಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಗೇರಿ ಕಾಸ್ಟರೋವ್ ಸಂಬಂಧಪಟ್ಟಿರ್ತಕ್ಕಂಥ ಚೆಸ್ಗೆ ಸಂಬಂಧಪಟ್ಟಿದ್ದಾರೆ. ಸುನಿಲ್ ಗವಾಸ್ಕರ್ ಅವರು ಕ್ರಿಕೆಟ್ ಆಟಗಾರರು. ಇಲ್ಲಿ ಸರಿ ಅಂತಕ್ಕಂಥದ್ದು ಯಾವುದಪ್ಪ ಅಂತಂದರೆ 2, 1, 4, 3. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ ನಂಬರ್ಗಳು ಸ್ಕಿಪ್ ಆಗಿರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ಏನಪ್ಪ ಅಂತಂದರೆ ಮೆಂಟಲ್ ಎಬಿಲಿಟಿ ಮತ್ತು
ಕರೆಂಟ್ ಅಫೇರ್ಸ್ನ ನಾನು ಈ ವಿಡಿಯೋದಲ್ಲಿ ತೆಗೆದುಹಾಕಿದ್ದೀನಿ, ಅದಕ್ಕೋಸ್ಕರ ಅವು ಸ್ಕಿಪ್ ಆಗಿದ್ದಾವೆ. ಸೊ ಈ ಕೆಳಗಿನವುಗಳಲ್ಲಿ ಕಾಲಾನುಕ್ರಮ ಸರಿ ಹೊಂದಿಸಿ ಸರಣಿಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಪ್ರಥಮ ಏಷ್ಯನ್ ಕ್ರೀಡಾಕೂಟಗಳು ನಡೆದಿದ್ದು ಎಲ್ಲಿಪ್ಪ ಅಂತಂದರೆ 1951 ನಮ್ಮ ದೆಹಲಿಯಲ್ಲಿ. ಇವು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇದು ಯಾಕಪ್ಪ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ನಡೆದಿದೆ ಫಸ್ಟ್ ಟೈಮ್ ಪ್ರಥಮ ಏಷ್ಯಾ ಕ್ರೀಡಾಕೂಟ. ಇನ್ನು ಪ್ರಥಮ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಯಾವಾಗ ನಡೆದು 1896ರಲ್ಲಿ ಗ್ರೀಸ್ನಲ್ಲಿರ್ತಕ್ಕಂಥ ಅಥೆನ್ಸ್ನಲ್ಲಿ ನಡೆದಿದ್ದವು. ಸಿಯೋಲ್ ಒಲಿಂಪಿಕ್ ಕ್ರೀಡೆಗಳು ಯಾವಪ್ಪ 1988ರಲ್ಲಿ ನಡೆದಿದೆ. ಸಿಯೋಲ್ನಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದು 1988ರಲ್ಲಿ. ಇಲ್ಲಿ ಸರಿಯಾಗ್ತಕ್ಕಂಥದ್ದು 231 ಆಪ್ಷನ್ ಡಿ. 231 ಇಲ್ಲೆಲ್ಲಿ ಇಲ್ಲ, ಅದಕ್ಕೋಸ್ಕರ ಆಪ್ಷನ್ ಡಿ ಸ್ಕಿಪ್ ಆಗಿದೆ. ಅದು ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಎರಡನೇ ಪಾಣಿಪತ್ ಯುದ್ಧ ಹೇಮುಗೆ ಸಂಬಂಧಿಸಿದೆ ಅನ್ನೋದು ಸರಿಯಾಗಿದೆ. ಇನ್ನು ಡಾಲ್ಹೌಸಿ ಲ್ಯಾಪ್ಸೆ ಧೋರಣೆ ಇದು ಕೂಡ ಸರಿಯಾಗಿದೆ. ಲ್ಯಾಪ್ಸೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಕಾಯ್ದೆ, ಅದು ಲ್ಯಾಪ್ಸೆ ಧೋರಣೆ ಅಂತ ಹೇಳಬಹುದು ಇಂಗ್ಲೀಷ್ನಲ್ಲಿ. ಇನ್ನು ವಾರೆನ್ ಹೇಸ್ಟಿಂಗ್ಸ್ ಕಾಯಂ ಭೂ ಕಂದಾಯ ಪದ್ಧತಿ, ಇದು ತಪ್ಪು. ಯಾಕಪ್ಪ ಅಂತಂದರೆ ಕಾಯಂ ಭೂ ಕಂದಾಯ ಪದ್ಧತಿಯ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾರ್ನ್ವಾಲಿಸ್ಗೆ. ಸೊ ಅದಕ್ಕೋಸ್ಕರ 3ನೇ ತಪ್ಪಾಗುತ್ತೆ ಇಲ್ಲಿ. ಕರ್ಜನ್ ಬಂಗಾಳ ವಿಭಜನೆ ಇದು ಕೂಡ ಸರಿ. 4ನೇದು ಸರಿ, 3ನೇದು ತಪ್ಪು. ನಮಗೆ ಬೇಕಾಗಿರತಕ್ಕಂಥ ಆನ್ಸರ್ ಸಿ. ಭಾರತದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರೆ 5 ವರ್ಷಗಳು ಭಾರತ ಅಧ್ಯಕ್ಷರ ಅಧಿಕಾರಾವಧಿ. ಸಿಂಪಲ್ ಕ್ವಶನ್ಗಳನ್ನ ಜಾಸ್ತಿ ಸ್ಪೀಡಾಗಿ ಹೋಗ್ತಾನೆ. ಭಾರತ ಸಂಸತ್ತಿನ ಮೇಲ್ಮನೆ ರಾಜ್ಯಸಭಾ. ನೆಕ್ಸ್ಟ್ ಈ ಟೈಪ್ ಈಸಿ ಕ್ವಶನ್ಗಳು ಬಂದಿರ್ತವೆ, ಅವುಗಳನ್ನ ಜಾಸ್ತಿ ಟೈಮ್ ತೊಗೊಳ್ಳೋದು ಬೇಡ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಸರಿಯಾಗಿ ಹೊಂದಾಣಿಕೆ ಇರದೇ ಇರತಕ್ಕಂಥದ್ದು ನೋಡಿ, ಮೊದಲನೇದು ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆದಿದೆ ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261ರಲ್ಲಿ ನಡೆದಿದೆ. ಇನ್ನು 1ನೇ ಪಾಣಿಪತ್ ಕದನ 1526 ಕ್ರಿಸ್ತಶಕ, ಇದು ಸರಿಯಾಗಿದೆ. ಇನ್ನು 3ನೇ ಪಾಣಿಪತ್ ಯುದ್ಧ 1761, ಇದು ಕೂಡ ಸರಿಯಾಗಿದೆ. ಇನ್ನು ತಪ್ಪಾಗಿರೋದು ಪ್ಲಾಸಿ ಕದನ ಯಾವಾಗಪ್ಪ ಅಂತಂದ್ರೆ 1757ರಲ್ಲಿ ನಡೆದಿದೆ, ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸರಿಯಾಗಿ ಹೊಂದಾಣಿಕೆ ಇರ್ತಕ್ಕಂಥದ್ದು ಯಾವುದು ಅಂದರೆ 3ನೇ ಕೃಷ್ಣ ಕೈಲಾಸ ದೇವಾಲಯ ಅನ್ನೋದೇ ಸರಿಯಾಗಿ ಹೊಂದಾಣಿಕೆ ಇಲ್ಲ. ಯಾಕಪ್ಪ ಅಂತಂದರೆ ಇದನ್ನು 1ನೇ ಕೃಷ್ಣ ನಿರ್ಮಿಸಿದ್ದಾನೆ, ಕೈಲಾಸನಾಥ ದೇವಾಲಯ. ಇನ್ನು ಬಲ್ಬನ್ ಕುತುಬ್ ಮಿನಾರ್ ಬಲ್ಬನ್ ಅಲ್ಲ, ಕುತುಬುದ್ದೀನ್ ಐಬಕ್ ಪ್ರಾರಂಭಿಸಿದ, ಇಲ್ತುಮಿಸ್ ಅದನ್ನು ಮುಗಿಸಿದ. ಯಾಕಪ್ಪ ಅಂತಂದರೆ ಐಬಕ್ ಅದನ್ನು ಕಟ್ಟಿಸುವಾಗಲೇ ಸಾಯ್ತಾನೆ, ಇಲ್ತುಮಿಶ್ ಅವನ ಮಗ ಅದನ್ನು ಮುಗಿಸ್ತಾನೆ. ಇನ್ನು ಶೇರ್ ಶಾ ಫತೇಪುರ್ ಸಿಕ್ರಿ, ಇದು ಕೂಡ ತಪ್ಪು. ಫತೇಪುರ್ ಸಿಕ್ರಿ ಅಕ್ಬರ್ ನಿರ್ಮಿಸಿದ್ದಾನೆ. ಸೊ ಅದಕ್ಕೋಸ್ಕರ ಇದು ತಪ್ಪು. ಶಹಜಾನ್ ತಾಜ್ ಮಹಲ್ ನಿರ್ಮಿಸಿದ್ದಾನೆ ಅನ್ನೋದು ಮಾತ್ರ ಇಲ್ಲಿ ಸರಿಯಾಗಿದೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಇರತಕ್ಕಂಥದ್ದು ಬಲ್ಬನ್ ಬೀರ್ಬಲ್, ಇದು ಸರಿಯಾಗಿದೆ. ಬಲ್ಬನ್ನ ಸ್ಥಾನದಲ್ಲಿದ್ದ. ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲ ಸರಿಯಾಗಿ ಇರುವುದು ಕೇಳಿದ್ದಾರೆ, ಇದು ತಪ್ಪು. ಅದಕ್ಕಂತೇನೆ ಬಲ್ಬನ್ ಸ್ಥಾನ ಇಲ್ಲ. ರಾಬರ್ಟ್ ಮತ್ತು ಸಿರಾಜುದ್ದೌಲರ ನಡುಬರ್ಕ ಪ್ಲಾಸಿ ಕದನ ನಡೀತು 1757ರಲ್ಲಿ, ಅದಕ್ಕೋಸ್ಕರ ಬಿ ಮಾತ್ರ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದಪ್ಪ ಅಂದರೆ ವರಾಹಮಿಹಿರ ಬೃಹತ್ ಜಾತಕ ಅನ್ನೋದು ಸರಿಯಾಗಿ ಹೊಂದಾಣಿಕೆ ಆಗಿದೆ. ಬೃಹತ್ ಜಾತಕವನ್ನು ಬರೆದವರು ವರಾಹಮಿಹಿರ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಅಂತ ಕೇಳಿದ್ದಾರೆ. ಸೊ ಇರದೇ ಇರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಗಜನಿ ಮೊಹಮ್ಮದ್ ಅಲ್ ಬಿರೋಣಿ ಅನ್ನೋದು ಸರಿಯಾಗಿ ಹೊಂದಾಣಿಕೆ ಇಲ್ಲ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಇಬ್ನ ಬತೂತ ಸರಿಯಾಗಿದೆ. ಅಕ್ಬರ್ನ ಆಸ್ಥಾನಕ್ಕೆ ತಾನ್ಸೇನ್ ಇದ್ದ ಸರಿಯಾಗಿದೆ. ಮಹಾತ್ಮ ಗಾಂಧಿ ಪಂಡಿತ್ ಜವಾಹರ್ಲಾಲ್ ನೆಹರು ಇದು ಕೂಡ ಸರಿಯಾಗಿದೆ, ಒಂದೇ ತಪ್ಪು. ನೆಕ್ಸ್ಟ್, ನ್ಯಾಯಾಲಯದ ಮೂಲಕ ಅಮಲಿಗೆ ತರಬಹುದಾದ ಮತ್ತು ಅತಿ ಮುಖ್ಯ ಎನಿಸಿರುವ ನಮ್ಮ ಸಂವಿಧಾನಾತ್ಮಕ ಹಕ್ಕುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ನ್ಯಾಯಾಲಯದ ಮೂಲಕ ಅಮಲಿಗೆ ತರಬಹುದಾದ ಮೂಲಭೂತ ಹಕ್ಕುಗಳನ್ನು ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆಯಾಗುತ್ತೆ. ನೆಕ್ಸ್ಟ್, ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರ ಇರುವುದು ಯಾರಿಗೆ ಅಂತ ಕೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ನ ನಾಯಕರನ್ನು ನೇಮಕ ಮಾಡುವ ಅಧಿಕಾರ ಇರುವುದು ಭಾರತದ ಅಧ್ಯಕ್ಷರಿಗೆ. ಎಷ್ಟನೇದು 124ನೇ ವಿಧಿ, 124th ಇದು ಆರ್ಟಿಕಲ್. ನೆಕ್ಸ್ಟ್,
ಅಕ್ಬರನ ಚುನಾವಣೆ ವಿಧಿಯನ್ನು ತಿದ್ದುಪಡಿ ಮಾಡುವುದು ಈ ರೀತಿ ಅಂತ ಕೇಳಿದ್ದಾರೆ. ಅಕ್ಬರ್ ಅಲ್ಲ, ಅಧ್ಯಕ್ಷರ ಚುನಾವಣಾ ವಿಧಿಯನ್ನು ತಿದ್ದುಪಡಿ ಮಾಡುವುದು ಯಾವ ರೀತಿಯಾಗಿ ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ನೋಡಿ, 2 ಸದನಗಳಲ್ಲಿ 2/3 ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ ಶಾಸನಸಭೆಗಳಲ್ಲಿ ಬಹುಮತ ಬಂದರೆ ಅಧ್ಯಕ್ಷರ ಚುನಾವಣೆ ವಿಧಿಯನ್ನು ತಿದ್ದುಪಡಿ ಮಾಡಬಹುದಾಗಿದೆ. ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್, ಭಾರತದಲ್ಲಿ ಭೂ ಹಿಡುವಳಿ ಹಕ್ಕುಗಳನ್ನು ಸಮರ್ಪಕವಾಗಿ ಈ ರೀತಿಯಾಗಿ ವರ್ಣಿಸಬಹುದು ಅಂತ ಕೇಳಿದ್ದಾರೆ. ನಮ್ಮ ದೇಶದಲ್ಲಿ ಭೂ ಹಿಡುವಳಿ ಹಕ್ಕುಗಳನ್ನು ಯಾವ ರೀತಿಯಾಗಿ ವರ್ಣಿಸಬಹುದು ಅಂದರೆ, ರಾಜ್ಯವು ಪರಿಹಾರ ಕೊಟ್ಟು ಭೂ ಹಿಡುವಳಿ ಹಕ್ಕುಗಳನ್ನು ಕಿತ್ತುಕೊಳ್ಳಬಹುದಾಗಿದೆ. ಯಾಕಪ್ಪ ಅಂತಂದ್ರೆ ನೀವು ನೋಡಿರ್ಬೋದು, ರಾಜ್ಯ ಯಾವುದೇ ಒಂದು ರೋಡ್ ಯೋಜನೆ ಆಗಲಿ ಕಾಲುವೆ ಯೋಜನೆ ಆಗಲಿ ಮಾಡಬೇಕಂದ್ರೆ ಪರಿಹಾರ ನೀಡುತ್ತೆ. ಆ ಭೂ ಹಿಡುವಳಿದಾರರಿಗೆ ಪರಿಹಾರವನ್ನು ಕೊಟ್ಟು ಅದನ್ನು ಕಿತ್ತುಕೊಳ್ಳುತ್ತೆ ಅಥವಾ ಇಸಿದುಕೊಳ್ಳುತ್ತೆ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಲೋಕಸಭೆಯಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಟೋಟಲ್ 545 ಇರಬೇಕು, ಬಟ್ ಆಂಗ್ಲೋ ಇಂಡಿಯನ್ ತೆಗೆದು ಹಾಕಿದ್ದಾರೆ 543 ಪ್ರಸ್ತುತ. ನೆಕ್ಸ್ಟ್, ರಾಜ್ಯಸಭೆಯಲ್ಲಿರ್ತಕ್ಕಂಥ ಒಟ್ಟು ಸ್ಥಾನಗಳ ಸಂಖ್ಯೆ 250. ನೆಕ್ಸ್ಟ್, ಭಾರತ ಸಂವಿಧಾನದ ಈ ಪಟ್ಟಿಯಲ್ಲಿ ಶಿಕ್ಷಣವನ್ನು ನಮೂದಿಸಿದೆ ಅಂತ ಕೇಳಿದ್ದಾರೆ. ಶಿಕ್ಷಣ ಯಾವ ಪಟ್ಟಿಯಲ್ಲಿ ಬರುತ್ತೆ ಅಂತಂದರೆ ಇದು ಜಂಟಿ ಪಟ್ಟಿಯಲ್ಲಿ ಕಂಡು ಬರುತ್ತೆ. ಅದನ್ನು ಫಸ್ಟ್ ರಾಜ್ಯ ಪಟ್ಟಿ ಒಳಗಡೆ ಇತ್ತು, ಅದನ್ನು ತೆಗೆದುಹಾಕಿ ಜಂಟಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಶಿಕ್ಷಣ ಅನ್ನುವಂಥದ್ದನ್ನು. ನೆಕ್ಸ್ಟ್, ರೈಲ್ವೆ ಇಂಜಿನ್ ಉತ್ಪಾದಿಸುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ರೈಲ್ವೆ ಇಂಜಿನನ್ನು ಉತ್ಪಾದಿಸುವಂಥ ಸ್ಥಳ ಚಿತ್ತರಂಜನ್ ಇದೆ. ಎಲ್ಲಿದೆ ಅಂದರೆ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ನ ಚಿತ್ತರಂಜನದಲ್ಲಿ ಈ ಒಂದು ರೈಲ್ವೆ ಇಂಜಿನನ್ನು ಉತ್ಪಾದಿಸಲಾಗುತ್ತದೆ. ನೆಕ್ಸ್ಟ್, ಇಲ್ಲಿ ಮೀನುಗಾರಿಕೆಯು ಮುಖ್ಯ ಕಸುಬಾಗಿದೆ. ಮೀನುಗಾರಿಕೆ ಅನ್ನುವಂಥದ್ದು ಎಲ್ಲಿ ಮುಖ್ಯ ಕಸುಬು ಅಂದರೆ ಮಲ್ಪೆಯಲ್ಲಿ ಮೀನುಗಾರಿಕೆಯ ಮುಖ್ಯ ಕಸುಬು ಮ್ಯಾಕರಲ್ ಮೀನು, ಮಲ್ಪೆ. ನೆಕ್ಸ್ಟ್, ಇಲ್ಲಿ ವಿಮಾನಗಳನ್ನು ಜೋಡಿಸಲಾಗುವುದು ಅಂತ ಕೇಳಿದ್ದಾರೆ. ವಿಮಾನಗಳನ್ನು ಜೋಡಿಸುವುದು ಎಲ್ಲಿ ಅಂತ ಅಂದರೆ ಆಪ್ಷನ್ ಬಿ ನೋಡಿ, ಬೆಂಗಳೂರಿನಲ್ಲಿ HAL ಇದೆಯಲ್ಲ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ವಿಮಾನಗಳನ್ನು ಜೋಡಿಸಲಾಗುತ್ತದೆ. ನೆಕ್ಸ್ಟ್, ಹಡಗು ನಿರ್ಮಾಣ ಕಟ್ಟೆ ಇಲ್ಲಿದೆ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಹಡಗು ನಿರ್ಮಾಣ ಕಟ್ಟೆ ಕಂಡು ಬರ್ತಕ್ಕಂಥದ್ದು ವಿಶಾಖಪಟ್ಟಣದಲ್ಲಿ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಭಾರತದ ಗೋಧಿಯ ಕಣಜ ಯಾವುದು ಅಂತ ಕೇಳಿದ್ದಾರೆ. ಭಾರತದ ಗೋಧಿಯ ಕಣಜ ಯಾವುದಪ್ಪ ಅಂತಂದರೆ ಇದು ಪಂಜಾಬನ್ನು ಭಾರತದ ಗೋಧಿಯ ಕಣಜ ಅಂತ ಕರೆಯಲಾಗುತ್ತದೆ. ಸೆಣಬಿನ ಕಾರ್ಖಾನೆಗಳು ಇಲ್ಲಿವೆ. ಸೆಣಬಿನ ಕಾರ್ಖಾನೆಗಳು ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಕೋಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿ ಸೆಣಬಿನ ಉತ್ಪಾದನೆ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಚಹಾ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಇದು ಅಸ್ಸಾಂ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇಲ್ಲಿದೆ ಅಂತ ಕೇಳಿದ್ದಾರೆ. ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಕೆಳಗಿನವುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಕೊಚ್ಚಿನ್. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಕೊಚ್ಚಿನ್ದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇದೆ. ಇನ್ನು ವಜ್ರದ ಗಣಿಗಳು ಇಲ್ಲಿವೆ ಅಂತ ಕೇಳಿದ್ದಾರೆ. ವಜ್ರದ ಗಣಿಗಳು ಮಧ್ಯಪ್ರದೇಶದ ಪಣ್ಣಾದಲ್ಲಿ ಕಂಡುಬರುತ್ತವೆ. ಮಧ್ಯಪ್ರದೇಶದ ಪಣ್ಣಾ. ನೆಕ್ಸ್ಟ್, ಚಿನ್ನದ ಗಣಿಗಳು ಇಲ್ಲಿವೆ ಅಂತ ಕೇಳಿದ್ದಾರೆ. ಹಟ್ಟಿ ಚಿನ್ನದ ಗಣಿ. ಆಪ್ಷನ್ ಬಿ ಸರಿಯಾಗಿದ್ದಾರೆ, ಕರ್ನಾಟಕದ ಹಟ್ಟಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಚೀನಾ, ಬೀಜಿಂಗ್ ಅನ್ನೋದು ಸರಿಯಾದ ಹೊಂದಾಣಿಕೆಯಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್, ಇರಲ್ಲ ಈಜಿ ಕ್ವಶನ್ ಇದ್ದಾವೆ, ಅದಕ್ಕೋಸ್ಕರನೇ ಸ್ಪೀಡ್ ಹೋಗ್ತಾ ಇದ್ದೀನಿ. ಎಕ್ಸ್ಪ್ಲೇನ್ ಮಾಡುವಂಥ ಬಂದಾಗ ಸಂದರ್ಭದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಗುರುತ್ವಾಕರ್ಷಣೆ ಆ್ಯಪಲ್ ನಿಯಮ, ಐಸಾಕ್ ನ್ಯೂಟನ್ ತಲೆ ಮೇಲೆ ಆ್ಯಪಲ್ ಬಿತ್ತು ಕಂಡುಹಿಡಿದ. ನೆಕ್ಸ್ಟ್, ಸಾಪೇಕ್ಷತಾ ಸಿದ್ಧಾಂತವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸಾಪೇಕ್ಷತಾ ಸಿದ್ಧಾಂತವನ್ನು ಕಂಡುಹಿಡಿದಂಥವ್ರು ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೀನ್. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಭಾರತೀಯರಿಂದ ವೈಜ್ಞಾನಿಕ ಸಂಶೋಧನಾ ಕೇಂದ್ರ ಗಂಗೋತ್ರಿ ಸ್ಥಾಪಿಸಲ್ಪಟ್ಟಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್. ಇನ್ನೂ 2 ಸ್ಥಾಪನೆಯಾಗಿದ್ದಾವೆ ಅಲ್ಲಿ. ಯಾವುದಪ್ಪ ಅಂತಂದರೆ ಅಂಟಾರ್ಟಿಕಾದಲ್ಲಿ ಭಾರತದ ಗಂಗೋತ್ರಿ ಅನ್ನುವಂಥದ್ದು ಸಂಶೋಧನಾ ಸ್ಥಳವಾಗಿದೆ. ಗಂಗೋತ್ರಿ 2.0 ಏನೋ ಇದರ ಹೆಸರು, ನನಗೂ ನೆನಪು ಬರ್ತಾ ಇಲ್ಲ. ನಾವು ಭೂಕಂಪಗಳ ತೀಕ್ಷ್ಣತೆಯನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಭೂಕಂಪಗಳ ತೀಕ್ಷ್ಣತೆಯನ್ನು ಸೀಸ್ಮೋಗ್ರಾಫ್ ಮೂಲಕ ಅಳೆಯಲಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಮಾನವ ಇತಿಹಾಸದಲ್ಲಿ ಪ್ರಥಮ ಬಾಹ್ಯಾಕಾಶ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ. ನಮ್ಮ ಮಾನವನ ಇತಿಹಾಸದಲ್ಲಿ ಪ್ರಥಮ ಬಾಹ್ಯಾಕಾಶ ಉಪಗ್ರಹ ಯಾವುದು? ಸ್ಪುಟ್ನಿಕ್. ರಷ್ಯಾ ದೇಶದಿಂದ ಸ್ಪುಟ್ನಿಕ್ ಅನ್ನುವಂಥದ್ದು ಪ್ರಥಮ ಬಾಹ್ಯಾಕಾಶ ಉಪಗ್ರಹವಾಗಿದೆ. ನೆಕ್ಸ್ಟ್,
ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸರಿಯಾಗಿ ಹೊಂದಾಣಿಕೆ ಇರ್ತಕ್ಕಂಥದ್ದು ಇಂಗ್ಲೀಷ್ ಮಾಧ್ಯಮ ಮೆಕಾಲೆ ವರದಿಗೆ ಸಂಬಂಧಪಟ್ಟಿದೆ ಅನ್ನೋದು ಸರಿಯಾಗಿದೆ, ಸರಿಯಾದ ಆಯ್ಕೆಯಾಗಿದೆ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಏನೋ ಮಾಡೆಲ್ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ಇರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾ, ವಾಟ್ಸಪ್, ಥ್ರೆಡ್ಸ್, ಫೇಸ್ಬುಕ್ ಮತ್ತು ಟೆಲಿಗ್ರಾಮ್ ಇವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ.